अधमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ನಿಮ್ಮೆಲ್ಲರಿಗೂ 79ನೇ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ ತಿಂಗಳ 17ನೇ ತಾರೀಕಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಇವತ್ತಿನ ನಮ್ಮ ನೇರ ಪ್ರಸಾರ 2RRR ನಿಲಯದ ಹೆನ್ಲಿ ಸ್ಟುಡಿಯೋಯಿಂದ ಮೂಡಿ ಬರ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗಾಂತರದಲ್ಲಿ ಮೂಡಿಬರುತ್ತೆ. ಅಂತರ್ಜಾಲದಲ್ಲಿ TuneIn.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮನ ನೀವು ಕೇಳಬಹುದು. ಹಾಗೂ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತೇವೆ. ನಿಮಗೆ ಬಿಡುವಾದಾಗ ನೀವು ನಮ್ಮ ಕಾರ್ಯಕ್ರಮನ ಕೇಳಬಹುದು. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ 98162777 ಇಲ್ಲ ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 0298162777 ಹಾಗೂ ಪ್ರಪಂಚದಾದ್ಯಂತ +61298162777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಅಲ್ಲದೆ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಕೂಡ ನೀವು ಕಮೆಂಟ್ ಮಾಡ್ಬೋದು. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಹೇಶ್. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಮಹೇಶ್ ಹೇಳಿದಾಗೇನೆ ನಿಮ್ಮೆಲ್ಲರಿಗೂ ಸಹ 79ನೇ ಭಾರತದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಿಮಗೆ ನಮ್ಮ ದೇಶದ ಪ್ರೇಮ ಯಾಕೆ ಇಷ್ಟೊಂದು ಹೆಚ್ಚಾಗಿದೆ, ನಾವು ವಲಸೆ ಬಂದ ಭಾರತೀಯರಿಗೆ, ಅದನ್ನು ಇವತ್ತು ಹಲವಾರು ವಲಸೆ ಬಂದಿರೋ ಭಾರತೀಯರಿಂದನೇ ಕೇಳೋಣ. ಅದೊಂದೇ ಅಲ್ಲ, ಸಿಡ್ನಿಲಿ ಮತ್ತು ಭಾರತದಲ್ಲಿ ಹಾಗೂ ಪ್ರಪಂಚದಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಗಳು ಬಹಳನೇ ನಡೆದಿದೆ. ಸೊ ಅದರ ಬಗ್ಗೆನೂ ನಾವು ಮಾತಾಡೋಣ. ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಬೆಂಗಳೂರಿನಿಂದ ಶ್ರೀನಿವಾಸ್ ಹರಿತ್ಸ ಅವರು ಒಂದು ದೇಶಭಕ್ತಿ ಗೀತೆ ಕಳಿಸಿದ್ದಾರೆ. ಅದನ್ನು ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು. ಇದು ಕನ್ನಡ ಭಾವಗೀತೆ. ಬರೆದವರು ಡಾಕ್ಟರ್ HS ವೆಂಕಟೇಶ್ ಮೂರ್ತಿ. ಇದು ಭಾರತ ರಾಷ್ಟ್ರ ಭಕ್ತಿಗೀತೆಯಾಗಿದೆ. ಕೇಳಿ
ಆನಂದಿಸಿ. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ ನೀಗೋಣ, ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ಬೆಳಕಿನ ಕುಡಿಗಳು ನೂರಾರು, ಬೆಳಕಿನ ಪರಿಗೆ ಒಂದೇ ಹೆಸರು. ಸೂರ್ಯ ಚಂದ್ರ ಲಾಂದ್ರ ಹಣತೆ, ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ. ಕಿಡಿಗಳು ನೂರಾರು, ಬೆಳಕಿನ ಕುಡಿಗಳು ನೂರಾರು, ಬೆಳಕಿನ ಪರಿಗೆ ಒಂದೇ ಹೆಸರು. ಸೂರ್ಯ ಚಂದ್ರ ಲಾಂದ್ರ ಹಣತೆ, ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ. ತೆರೆಯೋಣ ಹೃದಯ ತೆರೆಯೋಣ, ನಾವು ನೀವು ಸೇರಿ ಒಂದಾಗಿ ಮರೆಯೋಣ ಭೇದ ಮರೆಯೋಣ, ನದಿಗಳು ಕೂಡಿದ ಪ್ರೀತಿಯ ಕಡಲಾಗಿ. La 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 la. ಪದಗಳು ನೂರಾರು, ಬದುಕಿನ ಹದಗಳು ನೂರಾರು, ಪದಗಳ ಹಿಂದೆ ಒಂದೇ ಉಸಿರು. ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತೆಗೆ ನಮ್ಮ ಪ್ರೀತಿ ತೋರೋಣ. ಪದಗಳು ನೂರಾರು, ಬದುಕಿನ ಹದಗಳು ನೂರಾರು, ಪದಗಳ ಹಿಂದೆ ಒಂದೇ ಉಸಿರು. ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತೆಗೆ ನಮ್ಮ ಪ್ರೀತಿ ತೋರೋಣ. ಕಟ್ಟೋಣ ನಾಡನ್ನು ಕಟ್ಟೋಣ, ನಾವು ನೀವು ಸೇರಿ ಒಂದಾಗಿ ಮುಟ್ಟೋಣ ಮಾಡಲು ಮುಟ್ಟೋಣ, ತಾರೆಗಳೇ ಈ ನಾಡಿನ ಸೂರಾಗಿ, ತಾರೆಗಳೇ ಈ ನಾಡಿನ ಸೂರಾಗಿ, ತಾರೆಗಳೇ ಈ ನಾಡಿನ ಸೂರಾಗಿ. ಯಾರು ಹಾಡಿದ್ದು ಅಂದ್ರೆ ಇದನ್ನ? ಶ್ರೀನಿವಾಸ್ ಹರಿತ್ಸ ಅಂತ ಬೆಂಗಳೂರಿಂದ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಸೊ ಧನ್ಯವಾದಗಳು ಶ್ರೀನಿವಾಸ್ ಅವರಿಗೆ. ಹೀಗೆ ನಿಮ್ಮ ಕೊಡುಗೆಗಳು ಬರ್ತಾನೆ ಇರಲಿ. ಈಗ ಫ್ರೆಂಡ್ಸ್ ಆಫ್ ಇಂಡಿಯಾ ಇಂದ ಶ್ರೀ ಜಯಸಿಂಹ ಅವರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ರಾಜ್ ಅವರೇ. ನಮಸ್ಕಾರ. ಹೇಳಿ, 30ನೇ ತಾರೀಕು ಗಣೇಶ ಪೂಜೆ ಇದೆ ಮತ್ತು ಸಾಮೂಹಿಕ ವಿಶೇಷ ಪೂಜೆ ಆರ್ಗನೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅದೇ ನೀವು ಹೇಳ್ದಂಗೆ 30-31 ಆಗಸ್ಟ್ 2 ವಾರದಿಂದ ಗಣೇಶೋತ್ಸವ ವಿಟ್ಲಾಮ್ ಸೆಂಟ್ರಲ್ಗೆ ನಡೆಸ್ತಾ ಇದೀವಿ.
ಇದು ಏನ್ ಶ್ರೇಷ್ಠ ಅಂದ್ರೆ 30ನೇ ವರ್ಷ ಗಣೇಶೋತ್ಸವ. ನಾವು ಸ್ಟಾರ್ಟ್ ಮಾಡಿದ್ರಿಂದ ಇವತ್ ತನಕ 30 ವರ್ಷ ದೇವರ ದಯೆಯಿಂದ ನಡ್ಕೊಂಡು ಹೋಗ್ತಿದೆ. ಈ ಸಲ ವಿಶೇಷ ಏನು ಅಂದ್ರೆ ಸಾಮೂಹಿಕ ಪೂಜೆ ಮಾಡ್ತಾ ಇದೀವಿ. ಸಾಮೂಹಿಕ ಅಂದ್ರೆ ಫ್ಯಾಮಿಲಿ ಇನ್ಕ್ಲೂಡೆಡ್. ಒಟ್ಟು ಇನ್ ಟೋಟಲ್ 6 ಪೀಪಲ್ ಫ್ಯಾಮಿಲಿ ಪರ್ ಫ್ಯಾಮಿಲಿ ರಿಜಿಸ್ಟರ್ ಮಾಡ್ಬಿಟ್ಟು ಬಂದು ಪೂಜೆ ಮಾಡೋದು ಅಂತ. 2 ದಿನ, ಸ್ಯಾಟರ್ಡೆ ಗಣೇಶ ಪೂಜೆ ಇರುತ್ತೆ, ಸಂಡೇ ಸತ್ಯನಾರಾಯಣ ಪೂಜೆ ಇರುತ್ತೆ. ಸೊ ಎಲ್ಲಾ ಪೂಜೆ ಪದಾರ್ಥ ಕೊಡ್ತೀವಿ. ಅದ್ರ ಜೊತೆ ಪೂಜೆ ಐಟಮ್, ಹೂ ಆಗ್ಲಿ, ಅಭಿಷೇಕಕ್ಕೆ ಪಂಚಾಮೃತ ಆಗ್ಲಿ, ಅದೆಲ್ಲ ನೀಡ್ತೀವಿ. ಏನು ಇದು ಹೊಸ ಇಂಟೆಂಟ್ ಅಂದ್ರೆ ಎಲ್ಲಾರು ಒಟ್ಟಿಗೆ ಭಾಗವಹಿಸಿ ದೇವರ ಆಶೀರ್ವಾದ ಪಡೀಲಿ ಅಂತ ನಮ್ಮ ಇಂಟೆಂಟ್. ಅದೇ ಎಲ್ಲಾರನು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾರು ಬನ್ನಿ ಅಂತ ನಮ್ಮ ಫ್ರೆಂಡ್ಸ್ ಆಫ್ ಇಂಡಿಯಾದಿಂದ ನನ್ನ ಕೋರಿಕೆ. ಸಮಯ ಸ್ಯಾಟರ್ಡೆ 8:30 12:00 ತನಕ ಪೂಜೆ ಆಗುತ್ತೆ. ಬ್ರೇಕ್ ಎಲ್ಲ ಇರುತ್ತೆ. ಅದೇ ಸಂಡೇ ಆಗಿ 8 ಗಂಟೆ, ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 11 ಗಂಟೆ ತನಕ ಸತ್ಯನಾರಾಯಣ ಪೂಜೆ. ಇದಕ್ಕೇನಾದ್ರು ಪೇಮೆಂಟ್ ಇದೆಯಾ? ಸಾರಿ ಸರ್, ಏನಂತ ಹೇಳಿ ಸರ್. ಇದಕ್ಕೆ ನೀವು ಫೀಸ್ ಕೊಡ್ಬೇಕಾ? ಅವರು ಇವಾಗ ರಿಜಿಸ್ಟರ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ನಮ್ ಇನ್ವಿಟೇಷನ್ ನಾವು ಕಳಿಸಿದೀವಿ. 2 ಟೈಪ್ ಕಳಿಸಿದೀವಿ. ಒಂದು ಪೂಜಾಗೋಸ್ಕರ ಕಳಿಸಿದೀವಿ, ಆಮೇಲೆ ಮೇನ್ ಇನ್ವಿಟೇಷನ್ ಒಳಗೂ ಲಿಂಕ್ ರಿಜಿಸ್ಟರ್ ಮಾಡೋದು ಇದೆ. ಇವಾಗ ಸುಮಾರು ಗಣೇಶ ಪೂಜೆಗೆ ಹತ್ತತ್ರ 25 ಫ್ಯಾಮಿಲಿಗಳಿದೆ. ಸತ್ಯನಾರಾಯಣ ಪೂಜೆಗೆ ಹತ್ತತ್ರ ಇನ್ನೊಂದು 16-18 ಫ್ಯಾಮಿಲಿಗಳಿದೆ. ಅಂದ್ರೆ 60 ಬೇಕು ಅಂದ್ರೆ ನೀವು? ನಮ್ಮ ಇಚ್ಛೆ ಅಂದ್ರೆ 30-32 ದಿವಸ ಆದ್ರೆ 30 ಶ್ರೇಷ್ಠ ಆಗತ್ತೆ. ಆತರ ಆ ನಂಬರ್ಗೂ ಅಷ್ಟೇ ಮೀನಿಂಗ್ ಬರುತ್ತೆ ಅಂತ ನಮ್ಮ ಇಚ್ಛೆ. ಅದ್ ಸರಿ. ಅವರು ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಆ ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಪೂಜೆ ನಡೀತಾ, ಅಥವಾ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಮಾಡೋ ತರನ? Absolutely. So registration first come first serve. There are set limit of seats ಮಾತ್ರ ಇದೆ ಇಲ್ಲಿ. ಹಂಗಾಗಿ ಎಲ್ಲರೂ ಒಟ್ಟಿಗೆ ಒಂದ್ ಅಲ್ಲಿ ಕೂತ್ಕೊಳ್ಳಕ್ ಆಗಲ್ಲ. ಸೊ ರೋಸ್ ಅಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಆ ರೋಸ್ ಒಳಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಯಾರು ಬುಕ್ ಮಾಡಿರ್ತಾರೋ ಅದರ ಪ್ರಕಾರ. ಹಂಗಾಗಿ ನೀವು ಲಾಸ್ಟ್ ಬುಕ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಕೂತ್ಕೊಂತೀರ ಅಂತಲ್ಲ, ನಾವು ನಿಮ್ಗೋಸ್ಕರ ಅಂದ್ರೆ ಇಟ್ ವಿಲ್ ಬಿ ಬ್ಯಾರಿಕೇಡೆಡ್ ಇನ್ ಅ ವೇ ದಟ್ ಎವ್ರಿಬಡಿ ವಿಲ್ ಬಿ ರೈಟ್ ಇನ್ ಫ್ರಂಟ್ ಆಫ್ ದ ಡಿಟಿ. ಅದೇ ಗಣೇಶನ್ ಮುಂದೆ ಸಾಲ ಕೂತ್ಕೊಂಡು ಪೂಜೆ ಮಾಡೋದು ಅಂತ. ಕರೆಕ್ಟ್. ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ. ಬಟ್ ಅದೇ ಬಂದು ಭಾಗವಹಿಸಿದ್ರೆ ಎಲ್ಲ ಜನ ಒಂದು ತೃಪ್ತಿ ನಮ್ಗಳಿಗೆ ಆರ್ಗನೈಸರ್ಸ್ಗೆ ಸಿಗತ್ತೆ. ಆಶೀರ್ವಾದನು ಪಡಿಬಹುದು ಅಂತ ಕೋರಿಕೆ. ಅದು ಪೂಜಾ ವಿಧಾನ ಅದನ್ನೆಲ್ಲ ಪುರೋಹಿತರು ಮಾಡಿಸ್ತಾರಲ್ವಾ? ಮಾಡೋದೆಲ್ಲ ಅರ್ಚಕರು. ಅವರು ಇಲ್ಲಿ ಏನಿಲ್ಲ ಅಂದ್ರೆ 30-40 ವರ್ಷದಿಂದ ಅವ್ರು ಇದಾರೆ. ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲಿಗೂ ಗೊತ್ತಿರೋರೆ ಅವರು. ಫ್ರೆಂಡ್ಸ್ ಆಫ್ ಇಂಡಿಯಾಗ್ ನಮ್ಗೆ ಫ್ರಮ್ ದ ಸ್ಟಾರ್ಟ್ ಅವರು ನಮ್ಗೆ ಸಹೋದರರಾಗಿದ್ದಾರೆ. ಹಂಗಾಗಿ ಅವ್ರನ್ನೇ ಬಂದು ಪೂಜೆ ನಡೆಸ್ಕೊಡಿ ಅಂತ ನಾವು ಹೇಳ್ಕೊಡ್ತೀವಿ. ಈ ಮೂಲಕ ನಮ್ಮ ಎಲ್ಲ ಭಾರತೀಯ ಸಮುದಾಯದವ್ರಿಗೆಲ್ಲರಿಗೂ ಈ ಕರೆ ಕೊಡೋಣ, ರಿಜಿಸ್ಟರ್ ಮಾಡ್ಕೊಳ್ಳಿ. ಅದೇ ನೀವು ಹೇಳ್ದಾಗೆ ಅದ್ರ ಫ್ಲೈಯರ್ಗೆ ಹೋದ್ರೆ ಅಲ್ಲಿ QR ಕೋಡ್ ಇದೆ, ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ನೀವಲ್ವಾ? ಜಯಸಿಂಹ ಅವರೇ, ಇವರು ರಿಜಿಸ್ಟ್ರೇಷನ್ ಲಾಸ್ಟ್ ಡೇ 17 ಆಗಸ್ಟ್ ಅಂದ್ರೆ ಇವತ್ತಂತ ಹಾಕಿದೆ. ಸೊ ಅದನ್ನೇನು ಎಕ್ಸ್ಟೆಂಡ್ ಮಾಡ್ತಿದ್ದೀರಾ? ಅದು 17 ಅಂತ ನಾವು ಇನಿಷಿಯಲಿ ನಂಬರ್ಸ್ ಅಂತ ಮಾಡ್ತಿದ್ವಿ. 2-3 ಫ್ಯಾಮಿಲಿ ಅವರು ದೇ ವಾಸ್ಟ್ ಫಾರ್ ಎಕ್ಸ್ಟೆನ್ಷನ್ as well of that date. ಸೊ ಹಂಗಾಗಿ ವಿ ವಿಲ್ ಎಕ್ಸ್ಟೆಂಡ್ ದಟ್ ಡೇ ಫಾರ್ another week. ಏನಕ್ಕೆ ಅಂದ್ರೆ 1 ವೀಕ್ ನಮಗ್ ಬೇಕು ಪ್ರಿಪೇರ್ ಮಾಡಕ್ಕೆ. ಎಷ್ಟು ಫ್ಯಾಮಿಲಿ, ಹೆಂಗೆ, ಏನೇನು ಪದಾರ್ಥ ತಗೋಬೇಕು ಅಂತ 1 ವಾರ ಬೇಕು. ಅದಕ್ಕೆ ವಿ ಓನ್ಲಿ ಎಕ್ಸ್ಟೆಂಡಿಂಗ್ ಇಟ್ ಫಾರ್ ಅ ವೀಕ್. ಇವೆಂಟ್ ಗೆ ಇನ್ನ 2 ವೀಕ್ಸ್ ಇದೆ, ಬಟ್ ವಿ ವಿಲ್ ಎಕ್ಸ್ಟೆಂಡ್ ಇಟ್ ಬೈ ಅ ವೀಕ್. ಸರಿ. ಹಾಗೂ ವಿ ವಿಲ್ ಅಕಾಮಡೇಟ್ ಲಾಸ್ಟ್ ಮಿನಿಟ್ ಎಂಟ್ರಿ ಆನ್ ದಟ್ ಡೇ ಫಾರ್ ಹ್ಯಾಂಡ್ಫುಲ್ ಆಫ್ ಫ್ಯಾಮಿಲೀಸ್ ಓನ್ಲಿ. ಪ್ರಿಪರೇಷನ್ ಕ್ಯಾನ್ ಓನ್ಲಿ ಪ್ರಿಪೇರ್ ಫಾರ್ ಹ್ಯಾಂಡ್ಫುಲ್. ಆಲ್ ಆಫ್ ಅ ಸಡನ್ ಅಲ್ಲಿ ತುಂಬಾ ನಂಬರ್ಸ್ ಬಂದ್ರೆ ಹೌದು. ಆದಷ್ಟು
we are trying to market and send it out so people are aware of it. ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೂ ಅನುಕೂಲ ನಮಗೂ ಅನುಕೂಲ ಅಂತ ನನ್ನ ಖಂಡಿತ. ಸೊ ಇನ್ನೊಂದು ಹೇಳ್ಬೇಕು ಅಂತ ಇದೀನಿ, ಇದು ಬೆಳಿಗ್ಗೆ ಪೂಜೆ ಸ್ಯಾಟರ್ಡೆ ಸಂಡೇ, ಆಸ್ ಯೂಶುವಲ್ ಸ್ಯಾಟರ್ಡೆ ಈವ್ನಿಂಗ್ ಕಲ್ಚರಲ್ ಇವೆಂಟ್ ಇದೆ. ಅಲ್ಲಿ ಏನಿಲ್ಲ ಅಂದ್ರೂ ಒಂದು 3,000-3,500 ಜನ ಬರ್ತಾರೆ. ಎಲ್ಲಾರ್ಗೂ ಪ್ರಸಾದ ಉಂಟು. ಅಲ್ಲಿ ಮಕ್ಕಳು ಕಾರ್ಯಕ್ರಮ ನಡೆಯುತ್ತೆ, ತುಂಬಾ ಚೆನ್ನಾಗಿ ನಡೆಯುತ್ತೆ. ಸೊ ಎಲ್ಲರೂ ಬಂದು ಭಾಗವಹಿಸಿ. ಹಂಗೆ ಸಂಡೇ 30ನೇ ವರ್ಷ ಫ್ರೆಂಡ್ಸ್ ಆಫ್ ಇಂಡಿಯಾದು ಗಣೇಶೋತ್ಸವ ಅಂತ ಈ ಸಲ ನಾವು ಲಿವರ್ಪೂಲ್ ಸಬಬ್ ಥ್ರೂ ಒಂದು ಗಣೇಶ ಪ್ರೊಸೆಷನ್ ಮಾಡೋಣ ಅಂತ ನಮಗೆ ಅಪ್ರೂವಲ್ ಸಿಕ್ಕಿದೆ. ಏನು ಅಂತ ಶ್ರೇಷ್ಠ ಅಂದ್ರೆ, ಇದು ಇಂಡಿಯಾಲ್ ನಡೆಯುತ್ತಲ್ಲ ಗಣೇಶನ್ನ ರಸ್ತೆ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಾರು ಅದನ್ನ ನೋಡಿ ಆಶೀರ್ವಾದ ಪಡೆದು ಅದೇ ಫೆಸ್ಟಿವಲ್ ಮೂಡ್ ಇಲ್ಲೂ ತರೋಣ ಅಂತ ನಾವು ಈ ಸಲ ಅಪ್ರೂವಲ್ ಸಿಕ್ಕಿದೆ. ಅದು 3 ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ ಮೆಕ್ವಾರಿ ಸ್ಟ್ರೀಟ್ ಅಲ್ಲಿ, ಮೆಕ್ವಾರಿ ಮಾಲ್ ಹತ್ರ ಹೋಗುತ್ತೆ. ಅದರ ಡೀಟೇಲ್ಸ್ ನಾವು ವಿ ಆರ್ ಫೈನಲೈಸಿಂಗ್ ವಿತ್ ದ ಕೌನ್ಸಿಲ್ ಅಂಡ್ ದ ಕ್ಲಿಯರ್ ಪ್ಲಾನ್ ಆಫ್ ಎಷ್ಟೊತ್ತಿಗೆ ಎಲ್ಲಿ ಆಗತ್ತೆ ಅಂತ. ದಟ್ ಟು ವಿಲ್ ಬಿ ಶೇರ್ಡ್ ವಿತ್ ಎವ್ರಿಬಡಿ ಇನ್ ದ ಕಮ್ಯುನಿಟಿ. ನಿಮ್ಮ ರೇಡಿಯೋ ಚಾನಲ್ಗೂ ನಾವು ಕಳಿಸ್ತೀವಿ ಟು ನೋ ಎಕ್ಸಾಕ್ಟ್ಲಿ ವಾಟ್ ದ ಸ್ಟಾರ್ಟ್ ಡೇಟ್ ಇಸ್, ಪಾರ್ಕಿಂಗು ಹೆಂಗೆ ಎಲ್ಲಿ ಅಂತ ಎಲ್ಲ ಡೀಟೇಲ್ ಕರೆಕ್ಟ್ ಆಗಿ ನಾವು ನಿಮಗೆ ಶೇರ್ ಮಾಡ್ತೀವಿ. ಜಯಸಿಂಹ ಅವರ ಅದಾದ ಪ್ರೊಸೆಷನ್ ಆದ್ಮೇಲೆ ವಿಸರ್ಜನೆನೂ ಆಗುತ್ತಾ? ಹಾ ಸರ್. ಸೊ ಅದು ವಿಸರ್ಜನೆ ಗಣಪತಿ ವಿಟ್ಲಾಮ್ ಸೆಂಟರ್ ಇಂದ ಹೋಗುತ್ತೆ. ಆ ವಿಸರ್ಜನೆ ರಾಹುಕಾಲ ಅಂತ ಸಂಡೇ 4:15. ಸೊ ಅದಕ್ಕಿಂತ ಮುಂಚೆ ಮಾಡ್ಬೇಕು. ಸೊ ಪ್ರೊಸೆಷನ್ ಒಂದ್ ಕ್ರಾಸ್ ವೇಲಿ ವಿ ವಿಲ್ ಟೇಕ್ ದ ವಿಸರ್ಜನೆ ಗಣೇಶ ಟು ದ ವಿಸರ್ಜನೆ. ಈ ಮೇನ್ ಗಣೇಶ ಆಲ್ ದ ವೇ ಟು ದ ಮಾಲ್ ತನಕ ಹೋಗುತ್ತೆ. ಅಲ್ಲೂ ಅಷ್ಟೇ ಡಾನ್ಸು ಅದರ್ ಫೆಸ್ಟಿವಿಟೀಸ್ ಎಲ್ಲ ನಡೀತದೆ. ಅದಕ್ಕೂ ಅಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡಿದೀವಿ. ಹಂಗಾಗಿ ಪೂಜೆ ಪುರಸ್ಕಾರ ಪ್ರಕಾರ ಅದು ನಡೆದು ಕಲ್ಚರಲಿ ಆಕ್ಟಿವ್ ಆಗಿನೂ ಆಗಂತರ ನಾವು ಪ್ಲಾನ್ ಮಾಡಿದ್ದೀವಿ. ನಾನು ಒಂದು ಹೇಳಬೇಕು ನಿಮ್ಗೆ, ಇಡೀ ತಂಡಕ್ಕೇನೆ, ನಿಮ್ ತಂಡಕ್ಕೇನೆ 30 ವರ್ಷ ಆಯ್ತು ಸತತವಾಗಿ ನೀವು ಮಾಡ್ಕೊಂಡ್ ಬಂದಿರೋದು ಬಹಳ ಆಶ್ಚರ್ಯಕರ. ಅದು ಅಲ್ಲದೆ ನೀವು ಯಾರಿಂದನೂ ಫೀಸ್ ಆಗ್ಲಿ ಇದಾಗ್ಲಿ ಟಿಕೆಟ್ ಅಂತ ಮಾರಾಟ ಆಗ್ಲಿ ಏನು ಮಾಡ್ದೇನೆ ಇದನ್ನ ನೀವು ಮುಂದುವರ್ಸ್ಕೊಂಡ್ ಬಂದಿರೋದಕ್ಕೆ ನಿಮ್ಗೆ ಮೊದಲನೇದಾಗಿ ನಮ್ ಎಲ್ಲರ ಪರವಾಗಿ, ಭಾರತೀಯರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಸರ್, ಅದೇ ಜನರ ಆಶೀರ್ವಾದ ಸರ್ ಅಷ್ಟೇ. ಒಬ್ಬರಿಂದ ಆಗಲ್ಲ, ಎಲ್ಲಾರು ಭಾಗವಹಿಸ್ತಾರೆ. ನಾನೊಬ್ಬ ಅಂತಲ್ಲ, ಒಂದು 1,000 ವಾಲಂಟಿಯರ್, ಅವರಿಗೆಲ್ಲ ನಮಗೆ ನಮನಗಳು ಸರ್. ಹೌದು. ಆಮೇಲೆ ಜಯಸಿಂಹ ಅವರೇ, 30ನೇ ತಾರೀಕು ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಬಹಳನೇ ಮಕ್ಕಳು ಭಾಗವಹಿಸ್ತಿದ್ದಾರೆ ಅಂತ ಗೊತ್ತಾಯ್ತು. 500-600 ಜನ ಮಾಡ್ತಿರ್ಬೋದು ಅಂತ, ಅದ್ರ ಬಗ್ಗೆ ಹೇಳ್ಬೋದಾ? ಹಾ. ಸೊ ಅದೇ ಹೇಳಿದ್ನಲ್ಲ, ಸೊ ಅದು 4 ಗಂಟೆಗೆ ಸ್ಯಾಟರ್ಡೆ ಈವ್ನಿಂಗ್ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆಯುತ್ತೆ. ನೀವ್ ಹೇಳಿದಂಗೆ 500-600 ಮಕ್ಕಳಲ್ಲಿ ಇರ್ತಾರೆ. ಅವ್ರಿಗೆಲ್ಲಾರು ಭಾಗವಹಿಸ್ತಾರೆ. ಡಿಫ್ರೆಂಟ್ ಡಾನ್ಸ್ ಆಗ್ಲಿ ಕಲ್ಚರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅದು. ಹಂಗಾಗಿ ಎಲ್ಲಾರು ಅಲ್ಲಿ ಬರ್ಬೇಕು, ಅದನ್ನ ನೋಡ್ಬೇಕು. ಅದು ಆಲ್ಮೋಸ್ಟ್ ಒಂಥರ ಇಟ್ ಈಸ್ ಸೈಟ್ ಟು ಸಿ ಅಂತಾರಲ್ಲ, ಆ ತರ ಅದು. ಅದಕ್ಕಾಗಿ ಪಾರ್ಕಿಂಗು ವಿಟ್ಲಾಮ್ ಸೆಂಟರ್ ಇನ್ ಅಂಡ್ ಅರೌಂಡ್ ಸಾಕಷ್ಟು ಪಾರ್ಕಿಂಗ್ ಇದೆ. ವಿ ಆಲ್ವೇಸ್ ವೆಲ್ಕಮ್. ಎಷ್ಟು ಜನ ಬರ್ತಾರೋ ಎಲ್ಲಾರ್ನು ವೆಲ್ಕಮ್ ಮಾಡಿ. ವಿ ವಿಲ್ ಬಿ ವೆರಿ ಡಿಲೈಟೆಡ್ ಟು ಹ್ಯಾವ್ ಆಸ್ ಮೆನಿ ಪೀಪಲ್ ಕಮ್ ಆನ್ ದಟ್. ಖಂಡಿತ. ಹಾಗೆ ನಾವು ಮುಂದಿನ ವಾರ ತಿರ್ಗಾ ಮಾತಾಡೋಣ, ಯಾಕಂದ್ರೆ ನೀವು ಪ್ರೊಸೆಷನ್ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಶೂರ್. ಧನ್ಯವಾದಗಳು. ಅದು ಫಿಕ್ಸ್ ಆದ ತಕ್ಷಣ ಮಾಡ್ತೀನಿ. ಥ್ಯಾಂಕ್ ಯು, ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಗೇನ್. ನಮಸ್ಕಾರ ಜಯಸಿಂಹ ಅವರೇ. ನಮಸ್ಕಾರ. ನಮಸ್ಕಾರ. ನಿಜವಾಗ್ಲೂ ಒಂದು ಆಶ್ಚರ್ಯ. ಇದು 30 ವರ್ಷದಿಂದ ಮಾಡ್ಕೊಂಡು ಬರೋದು ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಅದಕ್ಕೆ ಎಷ್ಟು ಜನ, ಅವ್ರು ಹೇಳಿದಾಗೇನೆ 1000 ಜನ ವಾಲಂಟಿಯರ್ಸ್ ಅದ್ರ ಹಿಂದ್ಗಡೆ ಕೆಲಸ ಮಾಡೋರು. ಅವ್ರು ಏನು ಬಯಸಲ್ಲ, ಯಾವುದು ಚೇರ್ ಮೇಲೆ ಹೋಗಿ ಕೂತ್ಕೋಬೇಕು, ಏನೋ ಒಂದು ಪೊಸಿಷನ್ ಬೇಕು, ಆ ಥರದ್ದೇನಿಲ್ಲ. ಸುಮ್ಮನೆ ದೇವರ ಒಂದು ಸೇವೆಗೋಸ್ಕರವಾಗಿ ಬಂದು ಮಾಡಿ 30 ವರ್ಷದಿಂದ
ಸಾವಿರಾರು ಜನಕ್ಕೆ ಪ್ರಸಾದ ಎಲ್ಲ ಕೊಟ್ಟು ನೀವು ಬಂದ್ರೆ ನಿಮ್ಮನ್ನ ಯಾರು ದುಡ್ಡು ಹಾಕಿ ಮಾಡಿ ಏನೂ ಕೇಳಲ್ಲ. ಇದು ಒಂದು ಮಾಡೆಲ್ ಅಂತ ಕಾಣುತ್ತೆ. ನಮ್ಮ ಆಸ್ಟ್ರೇಲಿಯಾದಲ್ಲಿ ಎಲ್ಲರಿಗೂ ಹೇಳಬೇಕು, ಈ ಥರನೂ ನಡೆಯುತ್ತೆ, ಇಲ್ಲಿ ಒಂದು ಫಂಕ್ಷನ್ ಮಾಡಬಹುದು ಅಂತ ತೋರಿಸಿದಾರೆ. ಹೌದು, ಅದು ಸ್ವಲ್ಪ ಕಮ್ಮಿ ಆಗಿದೆ ಈಗ. ಯಾಕೆಂತಂದ್ರೆ ಅದು ಲಾಜಿಸ್ಟಿಕ್ಸ್ ಎಲ್ಲ ಅಥವಾ ಅನ್ವೀಲ್ಡಿ ಒಂದು ಸ್ವಲ್ಪ ಮಾಡೋದು. ಆಮೇಲೆ ಇದು ಅಷ್ಟೇ, ಪಾರ್ಕಿಂಗ್ 3,500 ಜನ ಬರ್ತಾರೆ, ಒಂದು 1,000-1,200 ಕಾರ್ ಅಟ್ಲೀಸ್ಟ್ ಅದಕ್ಕೆಲ್ಲ ಮ್ಯಾನೇಜ್ ಮಾಡೋದು. ಬಟ್ ವಿಟ್ಲಮ್ ಸೆಂಟರ್ ಸುಮಾರು ದೊಡ್ಡ ಕಾರ್ ಪಾರ್ಕ್ ಇದೆ. ಹೌದು. ಸೊ ಹೀಗೆ ಹೇಳ್ತಾ ನಾವು ಇವತ್ತಿನ ಕಾರ್ಯಕ್ರಮ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಬೆಂಗಳೂರಿನಿಂದ 2 ಮಾಹಿತಿ ಬಂದಿದೆ. ಶ್ರೀ ಭಾರ್ಗವರಾಮ್ ಅವರು ಹಾಗೂ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರು. ಅದನ್ನ ಈಗ ನಾವು ಕೇಳೋಣ. ಒಂದೇ ಮಾತರಂ. ಶ್ರೀ ಭಾರತ ಮಾತೆಗೆ ಜಯವಾಗಲಿ. ನಮ್ಮ ಭಾರತದ ತಿರಂಗ ಧ್ವಜವು ಕಂಗೊಳಿಸಲಿ. ಸಿಡ್ನಿ, ಆಸ್ಟ್ರೇಲಿಯಾ, ವಿಶ್ವಾದ್ಯಂತ ಇರುವ ಭಾರತೀಯ ಅನಿವಾಸಿಗಳು ಹಾಗೂ ಭಾರತೀಯರೆಲ್ಲರಿಗೂ ನಮ್ಮ ದೇಶದ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ನಾನು ಬಿ ಭಾರ್ಗವರಾಮ್ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಸಾವಿರಾರು ವರ್ಷಗಳಿಂದ ವಿಶ್ವಕ್ಕೆ ಉನ್ನತ ಸಂಸ್ಕೃತಿ, ವೇದ, ವಿಜ್ಞಾನ, ಗಣಿತ, ಖಗೋಳ ಇನ್ನಿತರ ಅನೇಕ ಶಾಸ್ತ್ರಗಳನ್ನು ಮಾನವ ಜನಾಂಗಕ್ಕೆ ಕಲ್ಪಿಸಿದ ವಿಶಾಲ ಭಾರತ ದೇಶವು ಸಮೃದ್ಧವಾಗಿ ಆರ್ಯ ಹಿಂದೂ ಜನಾಂಗದವರ ಆಡಳಿತದಲ್ಲಿ ಕಂಗೊಳಿಸುತ್ತಿತ್ತು. ಕ್ರಿಸ್ತಶಕ 712ರಲ್ಲಿ ಅಖಂಡ ಭಾರತಕ್ಕೆ ಮೊದಲ ದಂಡಯಾತ್ರಿಕನಾಗಿ ಬಂದ ಪ್ರಾರಂಭವಾಗಿ 1608ರಲ್ಲಿ ಬ್ರಿಟಿಷರು ವ್ಯಾಪಾರಿಗಳಂತೆ ಬಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದರು. 1757ರಲ್ಲಿ ಸಂಪೂರ್ಣ ಭಾರತ ದೇಶ ತಮ್ಮ ವಶಕ್ಕೆ ತೆಗೆದುಕೊಂಡು ಆಡಳಿತ ಪ್ರಾರಂಭಿಸಿದರು. ಅಂದಿನಿಂದ 190 ವರ್ಷಗಳ ನಂತರ 1947ನೇ ಇಸ್ವಿ ಆಗಸ್ಟ್ 15ರಂದು ನಮ್ಮ ಭಾರತ ಸ್ವಾತಂತ್ರ್ಯ ಗಳಿಸಿತು. ಅಂದಿನ ದುರ್ಗಮ ಸಂಕೋಲೆಗಳಿಂದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವವನ್ನು ಅರ್ಪಿಸಿದ ಮಹಾನ್ ಹುತಾತ್ಮರೆಲ್ಲರಿಗೂ ನಮ್ಮ ಶ್ರದ್ಧಾಂಜಲಿ ಅರ್ಪಿಸುವುದು ಆದ್ಯ ಕರ್ತವ್ಯ. ಶ್ರೀ ಜಯ ಭಾರತ ಮಾತೆ. ಈ ಮಹೋನ್ನತ ದಿನಾಚರಣೆಯಂದು ನನ್ನ ಹಾರ್ದಿಕ ಶುಭಾಶಯಗಳನ್ನು ಕೋರಲು ಅವಕಾಶ ಕಲ್ಪಿಸಿದ ಸಿಡ್ನಿ ಕನ್ನಡವಾಣಿ ಬಾನುಲಿಯರಿಗೆ ನನ್ನ ಮಹಪೂರ್ವಕ ಅಭಿನಂದನೆಗಳು. ಸಿಡ್ನಿ ಕನ್ನಡವಾಣಿಯ ಶ್ರೋತೃ ಬಾಂಧವರಿಗೆಲ್ಲ ಬೆಂಗಳೂರಿನ ಪುಷ್ಪಾ ಗುರುದೀಕ್ಷಿತ್ ಮಾಡುವ ನಮಸ್ಕಾರಗಳು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳು ಕಳೆದುಹೋದವು. ಈ ವರ್ಷ 79ನೇ ವರ್ಷವನ್ನ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಸಿಕ್ಕ ನಂತರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಸ್ತರಗಳಲ್ಲಿ ಎಷ್ಟು ಮುಂದುವರೆದಿದ್ದೇವೆ ಅನ್ನೋದನ್ನ ಎಲ್ಲರೂ ಪ್ರತಿ ವರ್ಷ ಮಾತನಾಡ್ತಾ ಬಂದಿದ್ದೀವಿ. ಆದ್ರೆ ಈ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಎಷ್ಟರ ಮಟ್ಟಿಗೆ ತಿಳಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಯಾವುದೋ ಒಂದು ಸಿನಿಮಾ ಹಾಡನ್ನ ಹಾಕಿ ಬಣ್ಣ ಬಣ್ಣದ ಬಟ್ಟೆಗಳನ್ನ ತೊಡಿಸಿ ತ್ರಿವರ್ಣ ಧ್ವಜವನ್ನ ಅವರಿಗೆಲ್ಲ ಕೊಟ್ಟು ಅವರಿಂದ ನರ್ತನ ಮಾಡಿಸಿ ದಿನದ ಕೊನೆಯಲ್ಲಿ ಅದನ್ನ ಎಲ್ಲೋ ಒಂದೆಡೆ ಇಟ್ಟು ಇನ್ನು ಮುಂದಿನ ವರ್ಷದ ತನಕ ಅದನ್ನ ತೆಗೆಯೋದು ಇಲ್ಲ. ಇದೆಲ್ಲ ಬೇಕಾಗಿರೋದು. ಹಾಗಾಗಿ ಈ ವರ್ಷದ ನನ್ನ ಶಾಲೆಯ ಸ್ವಾತಂತ್ರ್ಯ ದಿವಸದ ಸಂದರ್ಭವನ್ನ ನಿಮ್ಮೊಂದಿಗೆ ಹೆಮ್ಮೆಯಿಂದ ಹಂಚಿಕೊಳ್ತಾ ಇದ್ದೀನಿ. ಹೇಗೆ ನಾವು ಆಚರಿಸಿದ್ವಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೇನೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ ಅನೇಕ ಮಹನೀಯರುಗಳ ಬಗ್ಗೆ ಇದುವರೆಗೂ ತಿಳಿದುಕೊಂಡು ಬಂದಿದ್ದೀವಿ. ಇಂದು ನನ್ನ ಶಾಲೆಯ ಮಕ್ಕಳು ನಾವು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ 1857ರ ಸಂದರ್ಭದಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಡಿದ ಹಲಗಲಿ ಬೇಡರು ಎಂಬ ಜನಾಂಗದ ಕುರಿತಾಗಿ ತಿಳಿಸಿದ್ರು. ಏನು, ಬೇಡ ಜನಾಂಗವೇ? ಅವರು ನಮ್ಮ ಭಾರತದ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೇನೆ? ಏನು ಆ ಕಥೆ ಅಂತೀರಾ? ಆ ರೋಚಕವಾದ ಕಥೆಯನ್ನ ಕನ್ನಡ ಮತ್ತು ಸಂಸ್ಕೃತ ವಿಭಾಗದ ಶಿಕ್ಷಕಿಯರಾದ ಶ್ರೀಮತಿ ಶ್ರೀದೇವಿ, ಪೂರ್ಣಿಮಾ ಹೆಗಡೆ ಹಾಗೂ ಸುನೀತಾರವರು ಒಂದು ನೃತ್ಯ ರೂಪಕದ ಮೂಲಕ ಶಾಲೆಯ ಮಕ್ಕಳಿಂದ ಮನಮುಟ್ಟುವಂತೆ ಇಂದು ನಿರೂಪಿಸಿದ್ರು.
ಆ ಕಥೆಯಲ್ಲಿ ಹಲಗಲಿ ಬೇಡರು ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದವರು ಬ್ರಿಟಿಷರ ಆಕ್ರಮಣದಿಂದಾಗಿ ಹಾಗೂ ಅವರ ಕೆಲವು ನೀತಿಗಳಿಂದಾಗಿ ಎಷ್ಟು ನೋವನ್ನ ಅನುಭವಿಸಿದ್ರು ಅನ್ನೋದನ್ನ ದೃಶ್ಯ ಸಹಿತವಾಗಿ ತೋರಿಸಲಾಯಿತು. ಬ್ರಿಟಿಷರ ಹಲವಾರು ನೀತಿಗಳಲ್ಲಿ ಒಂದು, ಯಾರೂ ಶಸ್ತ್ರಗಳನ್ನ ಇಟ್ಟುಕೊಳ್ಳುವಂತಿರಲಿಲ್ಲ. ಆದರೆ ವೃತ್ತಿಯಲ್ಲಿ ಬೇಡರಾದ ಬೇಡ ಜನಾಂಗದವರಿಗೆ ಶಸ್ತ್ರಗಳೇ ಮುಖ್ಯ. ಅವರಿಗೆ ಜೀವನ ನಡೆಸಲು ಸಹಾಯಕವಾಗಿದ್ದ ಅವುಗಳನ್ನ ದೇವರಂತ ಭಾವಿಸ್ತಾ ಇದ್ರು. ಆದ್ರೆ ಶಸ್ತ್ರಗಳನ್ನ ಅವರ ಬಳಿ ಇಟ್ಕೊಳ್ಳೋದು ಅಪರಾಧ ಅಂತ ಬ್ರಿಟಿಷರು ಹೇಳಿದಾಗ ತಮ್ಮ ಅಸ್ತಿತ್ವಕ್ಕೆ ಹಾಗೂ ನಮ್ಮ ತಾಯ್ನಾಡಿನ ಅಸ್ತಿತ್ವಕ್ಕೆ ಧಕ್ಕೆ ತರುವಂತ ಬ್ರಿಟಿಷರ ವಿರುದ್ಧ ಹೋರಾಡಬೇಕೆಂದು ಧೈರ್ಯವಾಗಿ ಉಗ್ರವಾಗಿ ಹೋರಾಡಿ ಅವರನ್ನ ಎದುರಿಸಿದರು. ಇದರಿಂದ ಭಯಗೊಂಡ ಬ್ರಿಟಿಷರು ತಮ್ಮ ಅಧಿಕಾರ ನಡೆಸಲು ಅಡ್ಡವಾಗಿರುವ ಬೇಡರನ್ನ ಕೊನೆಗೊಳಿಸಬೇಕು ಅಂತ ಇಡೀ ಊರಿಗೆ ಬೆಂಕಿಯನ್ನ ಹಚ್ಚಿದರು. ಆಗ ಮಕ್ಕಳು, ದನಕರುಗಳನ್ನ ರಕ್ಷಿಸಲು ಹೋರಾಡಿದ ಕೆಲ ಮುಖಂಡರುಗಳು ಪ್ರಾಣವನ್ನೇ ತೆತ್ತರು. ಉಳಿದ ಕೆಲವರನ್ನ ಬ್ರಿಟಿಷರು ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದರು. ಹೀಗೆ ಇಡೀ ಒಂದು ಊರು ಬ್ರಿಟಿಷರ ವಿರುದ್ಧ ಹೋರಾಡಿ ಇತಿಹಾಸದಲ್ಲಿ ತಮ್ಮದೇ ಆದ ಆತ್ಮವಿಶ್ವಾಸದ ಹಾಗೂ ವೀರತ್ವವನ್ನು ಸಾರುವ ಚರಿತ್ರೆಯನ್ನ ಬರೆದಿದ್ದಾರೆ. ಹಲಗಲಿಯ ಬೇಡರ ಹೋರಾಟ ಎಷ್ಟು ಉಗ್ರವಾಗಿತ್ತು ಅಂದ್ರೆ ಆ ಬೇಡರ ಧೈರ್ಯಕ್ಕೆ ಬ್ರಿಟಿಷರು ಕೂಡ ಬೆಚ್ಚಿ ಬಿದ್ದಿದ್ರು. ಬೇಡರ ನಾಯಕರುಗಳಾದ ತಿಪ್ಪಯ್ಯ, ಗಂಗಪ್ಪ ಸೇರಿದಂತೆ ಅನೇಕರು ಆ ಹೋರಾಟದಲ್ಲಿ ಬಲಿಯಾದ್ರು. ಆದ್ರೆ ಅವರು ಕೊನೆಗೂ ಗುಲಾಮಗಿರಿಗೆ ತಲೆ ಬಾಗಲಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣ ಕೊಟ್ಟ ಅವರೆಲ್ಲರ ಧೈರ್ಯ ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತೆ. ಚರಿತ್ರೆಯ ಪುಟಗಳಲ್ಲಿ ಮರೆತು ಹೋಗಿದ್ದ ಈ ಕಥೆಗೆ ಜೀವ ತುಂಬಿ ಎಲ್ಲರಲ್ಲೂ ದೇಶ ಪ್ರೇಮದ ಬೆಳಕನ್ನು ಮೂಡಿಸಿದ ನಮ್ಮ ಶಾಲೆಯ ಮಕ್ಕಳಿಗೆ ನಾನು ಚಿರಋಣಿ. ಜೈ ಹಲಗಲಿ, ಜೈ ಕರ್ನಾಟಕ, ವಂದೇ ಮಾತರಂ. ತುಂಬಾನೇ ಚೆನ್ನಾಗಿ ಅವ್ರ ಕೊಡುಗೆ ಯಾವಾಗಲೂ ನಾವು ಕೇಳಲೇಬೇಕಾಗಿಲ್ಲ. ಅವ್ರದ್ದು ಬಹಳ ಸುಂದರವಾಗಿ, ಅದೇನೋ ಹೇಳ್ತಾ ಇದ್ನಲ್ಲ, 7-8 ವರ್ಷ ಆಯಿತು ಅವರು ನಮ್ಮ ಸಿಡ್ನಿ ಕನ್ನಡವಾಣಿಗೆ ಕೊಡುಗೆ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಅವಾಗ್ಲಿಂದನೂ ಬಹಳ ಅತ್ಯುತ್ತಮವಾದಂಥ ಈ ಕೊಡುಗೆಗಳು ಬರ್ತಾನೆ ಇವೆ. ಧನ್ಯವಾದಗಳು. ಹೌದು, ಗೋಲ್ಡ್ ಸ್ಟ್ಯಾಂಡರ್ಡ್. ಅದೇ ಬೆಂಗಳೂರಿನ ಶ್ರೀ ಭಾರ್ಗವರಾಮ್ ಹಾಗೂ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಬೆಂಗಳೂರಿನಲ್ಲೂ ಈಗಲೂ ಅಷ್ಟೇ ಶಾಲೆಗಳು ಬಹಳನೇ ಚರಿತ್ರೆ, ಇತಿಹಾಸದ ಬಗ್ಗೆ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ತಿಳಿಸ್ತಾ ಇದಾರಲ್ಲ, ಅದೇ ಒಂದು ಈ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ, ಆಮೇಲೆ ಕಾರ್ಯಕ್ರಮ ಮುಂದುವರ್ಸೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Oh, hi. You just caught me having my morning coffee and doing the crossword. While I'm thinking about letters and birds, it's a good time for me to remind you that you need to have really good passphrases for all your online accounts. To keep yourself protected online, make sure you use passphrases that are over 14 characters long and use 4 or more random words, and that are different for each account. So what about you? What are you risking online? Learn more about why strong and unique passphrases are important. Plus more tips on keeping yourself secure online at actnowstaysecure.gov.au. This cybersecurity awareness support for vulnerable groups grant activity received grant funding from the Australian government. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ನಮ್ಮ ಸಿಡ್ನಿ ನಗರದಲ್ಲಿ ಈಗ ಹಲವಾರು ವರ್ಷಗಳಿಂದ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಹಾಗೂ ಶ್ರೀಮತಿ ಉಷಾ ಶ್ರೀನಿವಾಸ್ ಅವರು ಅವ್ರ ಮನೆಯಲ್ಲಿ
ಸ್ವಾತಂತ್ರ್ಯ ದಿನಾಚರಣೆನ ಆಯೋಜನೆ ಮಾಡಿದ್ದಾರೆ. ಹಾಗೂ ಮೊನ್ನೆ ಕೂಡ ಅವ್ರ ಮನೆ ಪ್ರೋಗ್ರಾಮ್ ಆಯಿತು. ಹೌದು, ಬಹಳನೇ ಶ್ರದ್ಧೆಯಿಂದ ಎಲ್ಲ ಸ್ನೇಹಿತರನ್ನು ಕರೆಸಿ ಧ್ವಜಾರೋಹಣ ಮಾಡಿ, ಬರೀ ಭಾರತದ ಎಲ್ಲ ಆಸ್ಟ್ರೇಲಿಯಾದ ಧ್ವಜವನ್ನು ಧ್ವಜಾರೋಹಣ ಮಾಡಿ, ರಾಷ್ಟ್ರಗೀತೆಗಳನ್ನು ಹಾಡಿ ಆಸ್ಟ್ರೇಲಿಯಾದ ಮತ್ತು ಭಾರತದ ಮಾಡ್ತಾರೆ. ಬಹಳನೇ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಸೊ ನೀವೇ ಅಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಒಂದು ವಿಶೇಷ ಸಂದರ್ಶನ ಮಾಡಿದ್ದೀರಾ. ಅದರ ಮೊದಲನೇ ಭಾಗನ ಈಗ ಕೇಳೋಣ. ಅದೇ ಪ್ರಾರಂಭದಲ್ಲೇ ಹೇಳಿದ್ನಲ್ಲ, ನಮ್ಮ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಯಾಕೆ ವಲಸೆ ಬಂದ ಭಾರತೀಯರು, ಹೊರನಾಡು ಕನ್ನಡಿಗರೇ ಆಗಲಿ ಬೇರೆ ಹೊರನಾಡು ಭಾರತೀಯರಿಗೆ ದೇಶ ಪ್ರೇಮ ಇನ್ನೂ ಉಕ್ಕಿ ಹರಿತಾ ಇದೆ ಅನ್ನೋದ್ರ ಮೇಲೆ ಒಂದು ಇದು ನಿಮಗೆ ಒಂದು ಪ್ರೂಫ್ ಅಂತ ಅನ್ಸುತ್ತೆ ನನಗೆ ಕೇಳಿ. ಅದೇ ಜನ್ಮಭೂಮಿ ಮತ್ತೆ ಕರ್ಮಭೂಮಿ. ಈಗ ಭಾಗ ಒಂದು ಕೇಳೋಣ. ನಾವು ಈಗ ತಾನೇ ನಮ್ಮ ಸಿಡ್ನಿ ಶ್ರೀನಿವಾಸ್ ಮತ್ತು ಉಷಾ ಅವರ ಮನೆಯಲ್ಲಿ ಧ್ವಜಾರೋಹಣ ಮಾಡಿ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವು. ಬಹಳಷ್ಟು ನಮಗೆ ಗೊತ್ತಿರೋರು ಸ್ನೇಹಿತರು ಎಲ್ಲರೂ ಸೇರಿದ್ರು. ಆದರೆ ಒಂದು ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಹಲವಾರು ವರ್ಷಗಳಿಂದ ಉಷಾ ಮತ್ತು ಶ್ರೀನಿವಾಸ್ ಅವರು ಅವ್ರ ಮನೆಯಲ್ಲಿ ಈ ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಜೊತೆ ಕೂತಿದ್ದಾರೆ ಇವತ್ತು. ಮೊದಲನೇದಾಗಿ ಉಷಾ, ನಿಮ್ಮನ್ನು ಕೇಳೋಣ. ನಿಮಗೆ ಇಷ್ಟು ವರ್ಷದಿಂದ ಧ್ವಜಾರೋಹಣ ಮಾಡಿ ನಮ್ಮನ್ನೆಲ್ಲ ಕರೆದು ಊಟ ಹಾಕಿ ಎಲ್ಲ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಎಲ್ಲಿಂದ ಬಂತು? ಇದನ್ನು ಸ್ಫೂರ್ತಿ ಹೇಳಬೇಕು ಅಂದರೆ, ನಾನು ಯಾವಾಗಲೂ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ನನಗೆ ಕ್ಲೋಸ್ ಆಗಿ ಸ್ಫೂರ್ತಿ ಕೊಡೋದು ನನ್ನದೊಂದು ಗ್ರೂಪ್ ಇದೆ. ಯಾರು ಅಂತ ಅಂದರೆ ಪ್ರತಿಮಾ, ರಂಜನಾ, ಗೀತಾ, ಆಮೇಲೆ ಇವ್ರಗಳದೊಂದು ಗ್ರೂಪು. ಅವ್ರ ಹತ್ರ ನಾನು ಫಸ್ಟ್ ಕನ್ಸಲ್ಟ್ ಮಾಡ್ತೀನಿ. 3 ವರ್ಷದ ಕೆಳಗೆ ನಂಗೆ ಅನ್ನಿಸ್ತು ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಸ್ವಲ್ಪ ವೈಬ್ರೇಷನ್ ಕ್ರಿಯೇಟ್ ಮಾಡಬೇಕು ಅಂತ. ಫಸ್ಟು ನಾನು ಫೋನ್ ಮಾಡಿದ್ದು ಪ್ರತಿಮೆಂಗೆ, ರಂಜನಂಗೆ, ಗೀತಂಗೆ. ಅವ್ರು 3 ಜನನೂ ಹೇಳಿದ್ರು ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ ಮಾಡಿ ಅಂತ. ಅದಕ್ಕೇನೆ ನಾವು ಅವತ್ತಿನ ದಿವಸದಿಂದ ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಮಾಡಿದ್ರೆ ನಮಗೆಲ್ಲ ಪೇಟ್ರಿಯಾಟಿಸಮ್ ತುಂಬ ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ ಅಂತ ಮಾಡಿದೆ. ಆವಾಗ ಉಮಾ ಸುರೇಶ್ ಹೇಳಿದ್ರು, ನಾವು ಆಸ್ಟ್ರೇಲಿಯಾನಲ್ಲಿರೋದು, ಆಸ್ಟ್ರೇಲಿಯಾ ಫ್ಲ್ಯಾಗು ಹಾಕಬೇಕು, ನಾನು ಆಸ್ಟ್ರೇಲಿಯನ್ ಆಂಥಮ್ ಹೇಳ್ತೀನಿ ಅಂತಂದರು. ಸೊ ನನಗೆ ಈ ಫ್ರೆಂಡ್ಸ್ ಗ್ರೂಪ್ಗಳ ಸಪೋರ್ಟ್ ನಾನು ಏನು ಮಾಡಬೇಕಾದ್ರೂ ಅವರ ಸಪೋರ್ಟಿಂದ ಮಾಡೋದ್ರಿಂದಾನೇ ನಮ್ಮಲ್ಲಿ ಏನು ಮಾಡಿದ್ರು ಸಕ್ಸಸ್ ಆಗೋದು. ಹಾಗೆ ನಿಜವಾಗ್ಲೂ ನಾವು ಇಂಡಿಯಾ ಬಿಟ್ಟು ಬಂದಿದ್ರು ನಮಗೆ ಧ್ವಜದ ಕೆಳಗಡೆ ನಿಂತ್ಕೊಂಡ್ರೆ ನಿಮಗೆ ಗೊತ್ತಿದೆ ನಟರಾಜ್ ಹೌ ವಿ ಫೀಲ್ ಅಂತ. ಅದಕ್ಕೆ ನೀವೆಲ್ಲ ಬಂದು ನಮ್ಮ ಮನೆಯಲ್ಲಿ ನಡೆಸ್ಕೊಡೋದೇ ನಮಗೆ ತುಂಬ ಸಂತೋಷ. ಅಷ್ಟೇ. ನಿಮಗೆ ಸ್ಫೂರ್ತಿ ಬಂದೆ ಶ್ರೀನಿವಾಸ್? ನೋಡಿ, ಇವಾಗ ನಾವು ಹೊರಗಡೆ ದೇಶದಲ್ಲಿ ಬಂದ್ವಿ, ನೆಲೆಸಿದ್ವಿ. ಏನಾಗ್ಬಿಡುತ್ತೆ ಅಂದರೆ, ನಾವು ಭಾರತೀಯರು ಒಬ್ರನ್ನೊಬ್ರು ಪರಸ್ಪರ ಮೀಟ್ ಮಾಡಿ ಅಥವಾ ಏನಾರ ಒಂದು ಹಬ್ಬ ಹರಿದಿನ ಅಂತ ಮಾಡೋದು, ಹಬ್ಬ ಗಣೇಶೋತ್ಸವ ಆಗ್ಬೋದು, ಆ ಉತ್ಸವ ಈ ಉತ್ಸವ, ಆ ಥರ ಯಾವುದೋ ಧಾರ್ಮಿಕ ಸಂದರ್ಭದಲ್ಲಿ ಮಾತ್ರ ನಾವು ಒಬ್ರನ್ನೊಬ್ರು ನೋಡ್ತಾ ಇದ್ದೇವೆ ಹೊರತು ಈ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯ ದಿನೋತ್ಸವ ಯಾಕೆ ಆಗಬಾರ್ದು ಅಂತ ನಮಗನ್ನಿಸ್ತು. ಯಾಕೆಂದರೆ ಆ ಒಂದು ನೆವದಲ್ಲೂ ಅಥವಾ ಆ ಕಾರಣಕ್ಕೂ ನಾವು ಎಲ್ಲರೂ ಒಂದುಗೂಡಿ ಮಾಡೋದೊಂದು. ಅದು ಇನ್ನೊಂದು ಏನಾಗುತ್ತೆ ಅಂದರೆ, ನಾವು ಎಷ್ಟೇ ವರ್ಷ ಹೊರದೇಶದಲ್ಲಿದ್ರೂ ನಮ್ಮ ಹೃದಯ ಅದೆಲ್ಲೋ ಅಲ್ಲಿಗೆ ಮಿಡಿಯೋದು, ಅದನ್ನು ನಾವ್ಯಾರು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ಅಲ್ಲಿನ ಒಂದು ಮಿಡಿತಕ್ಕೂ ನಾವು ಸ್ಪಂದಿಸಬೇಕಾಗುತ್ತೆ. ಅದರಿಂದ ಇದೊಂದು ಒಳ್ಳೆಯ ಅವಕಾಶ ಆಯಿತು ನಮಗೆ. ಅದರಿಂದ ನಾವು ಗಣರಾಜ್ಯ ದಿವಸ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಎರಡನ್ನೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮಿತ್ರರು, ಬಂಧುಗಳು ಎಲ್ಲ ಬೇಕಾದಷ್ಟು ನಮಗೆ ನೆರವು ಮಾಡ್ತಾ ಇದ್ದಾರೆ. ಅವ್ರು ಬೆಂತಟ್ಟಿದ್ರಿಂದ ಇದು ಹಿಂಗೆ ಮುಂದುವರಿತಾ ಇದೆ. ಸರಿ, ಅದೇ ಹೇಳ್ತಾರೆ, ಈಗ ಭಾರತನ ಬಿಟ್ಟು ನಾವು ಬಂದರೂ ಸಹ
ನಮ್ಮನ್ನು ಭಾರತ ಬಿಟ್ಟಿಲ್ಲ ಅಂತಂದ್ಬಿಟ್ಟು. ನೀವು ಬಂದಾಗ್ಲೇ 50 ವರ್ಷ ಆಗ್ತದೆ ಬಂತಲ್ಲ? ನಾವು ಬಂದಾಗ 46 ವರ್ಷ ಆಯ್ತು. 46 ವರ್ಷ. 46 ವರ್ಷ ಆದ್ರೂ ಸಹ ನಿಮ್ಗೆ ಭಾರತದ ಮೇಲಿನ ಪ್ರೇಮ ಇಷ್ಟೊಂದು ಉಕ್ಕಿ ಹರಿತಾ ಇದೆ, ಹೇಗೆ? ಅದು ನೋಡಿ, ಅದು ಯಾವತ್ತೂ ಅಷ್ಟೇ, ಹುಟ್ಟಿದ್ದೆಲ್ಲೂ ಹೋಗೋದಿಲ್ವಂತೆ. ವಿ ಆಲ್ವೇಸ್ ಗೋ ಬ್ಯಾಕ್ ಟು ಅವರ್ ಆರಿಜಿನ್ ಅಂತ ಈವನ್ ಸೈಂಟಿಫಿಕ್ ಆಗು ಪ್ರೂವ್ ಮಾಡಿದ್ದಾರೆ. ಇವತ್ತು ನಮ್ಗೆ ಇಂಡಿಯಾನಲ್ಲಿ ಹೋದರೆ ಎಷ್ಟು ಖುಷಿ ಪಡ್ತೀವಿ ನಾವು. ಇಷ್ಟು ಜನಸಂದಣೆ, ನಾವು ಬೆಳೀತಾ ಇದ್ದಕ್ಕೂ ಈಗೂ ಇಂಡಿಯಾ ಚೇಂಜ್ ಆಗಿದ್ರು ಅಲ್ಲಿ ಹೋದರೆ ನಮಗೊಂದು ಸಿಕ್ಕೋ ಖುಷಿ ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಕ್ಕೋದಿಲ್ಲ. ಬಟ್ ಅದೇ ನಮಗಿವತ್ತು ನಿಮ್ಗಳ ಸಪೋರ್ಟಿಂದ ಎಲ್ಲ ನಾವು ಮಾಡಿರೋದು ಇಂಡಿಪೆಂಡೆನ್ಸ್ ಡೇ. ವಿ ಫೀಲ್ ವೆರಿ ಹ್ಯಾಪಿ. ಅದೇ ಉಷಾ ಹೇಳಿದ್ರು, ಭಾರತದ ಧ್ವಜದೊಂದು ಪಕ್ಕದಲ್ಲೇ ಆಸ್ಟ್ರೇಲಿಯಾನ ಧ್ವಜನೂ ಇಟ್ಟು ನೀವು ಇದನ್ನು ಮಾಡಿ ಅಂತ. ಇದು ನಿಮಗೇನು ಅನ್ಸುತ್ತೆ? ಅದು ಮಾಡಬೇಕಾದ್ದು. ಯಾಕೆಂದರೆ ನಾವು ನಮಗೆ ಆಶ್ರಯ ಕೊಟ್ಟು ನಮ್ಮನ್ನ ಇಲ್ಲಿ ಇರಕ್ಕೆ ಬಿಟ್ಟು ನಮ್ಮನ್ನು ನೋಡ್ಕೋತಾ ಇರೋ ದೇಶ ಆಸ್ಟ್ರೇಲಿಯಾ. ಅದರಿಂದ ನಾವು ಯಾವುದೇ ರೀತಿ ಧ್ವಜ ವಂದನೆ ಮಾಡಿದ್ರೂ ಒಂದು ಇಂಟರ್ನ್ಯಾಷನಲ್ ಪ್ರೋಟೋಕಾಲ ಇದೆ. ಇದು ನಾವು ಯಾವುದೋ ಒಂದು ಹೊರದೇಶದ ಬಾವುಟನ ಮಾತ್ರ ನಾವು ಹಾರಿಸೋಕ್ಕಾಗೋದಿಲ್ಲ, ಆಸ್ಟ್ರೇಲಿಯಾದ್ದು ಹಾರಿಸ್ಬೇಕಾಗತ್ತೆ. ಅದು ಒಂದು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಒಂದು. ಅದಲ್ಲದೆ ನಮಗೆ ಅನಿಸುತ್ತೆ, ಅಯ್ಯೋ 45 ವರ್ಷದಿಂದ ಇಲ್ಲಿದ್ದೀವಿ ನಾವು, ಈ ದೇಶನೂ ನಮಗೆ ಸಾಕಷ್ಟು ನೆರವಾಗಿ ನಮ್ಮನ್ನಿಲ್ಲಿ ಒಂದು ನೆಲೆ ಕೊಟ್ಟಿರೋದ್ರಿಂದ ನಾವು ಈ ದೇಶಕ್ಕೂ ಈ ನಾಡಿಗೂ ಇವರ ಧ್ವಜಕ್ಕೂ ವಂದಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ ಅನಿಸುತ್ತೆ. ಅದರಿಂದ ಒಂದು ಧರ್ಮಕ್ಷೇತ್ರ, ಇನ್ನೊಂದು ಕಾರ್ಯಕ್ಷೇತ್ರ. ಅದರಿಂದ ನಾವು ಯಾವುದನ್ನು ಬಿಟ್ಕೊಡಕ್ಕಾಗೋದಿಲ್ಲ. ಎರಡು ದೇಶಗಳನ್ನ ನಾವು ಇಂಡಿಯಾಗೆ ಹೋದ್ರೆ ಸ್ವಲ್ಪ ದಿವಸ ಆದ ತಕ್ಷಣ ಅಯ್ಯೋ ನಮ್ಮನೆಗೆ ನಾವು ಆಸ್ಟ್ರೇಲಿಯಾಗೆ ಬಂದ್ಬಿಡೋಣ ಅಂತ ತುಂಬಾ ಅನ್ಸುತ್ತೆ. ಸೊ ಇವಾಗ ನಾವು ಮೆಚ್ಯೂರ್ಡ್ ಲೈಫ್ ಎಲ್ಲ ಆಸ್ಟ್ರೇಲಿಯಾನಲ್ಲೇ ಟೈಮ್ ಕಳೆದಿರೋದು. ಅಲ್ಲ, ಎರಡು ದೇಶನು ಪ್ರೀತಿಸೋದಲ್ಲಿ ಏನು ತೊಂದರೆ ಏನಿಲ್ವಲ್ಲ? ಅಯ್ಯೋ ಖಂಡಿತ ಇಲ್ಲ, ಏನೇನೂ ಇಲ್ಲ. ಬಹಳ ಚೆನ್ನಾಗಿ ಹೇಳಿದ್ರಿ ಇಬ್ರು. ಸಿಡ್ನಿ ಶ್ರೀನಿವಾಸ್ ಮತ್ತು ಉಷಾ, ನಿಮ್ಮಿಬ್ಬರಿಗೂ ಬಹಳ ಧನ್ಯವಾದಗಳು. ಈಗ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಿಮಗೆಲ್ಲ ಬಹಳ ಚಿರಪರಿಚಿತರಾದಂಥ ಗೀತಾ ಗೋಪಿನಾಥ್ ಮತ್ತು ಸ್ಯಾಮ್ ಗೋಪಿನಾಥ್ ಅವರು. ಕನ್ನಡ ಸಂಘಕ್ಕೂ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ, ನಮ್ಮ ಕನ್ನಡ ಸಮುದಾಯಕ್ಕೂ ಸಹ. ನಿಮಗೇನು ಅನ್ನಿಸ್ತು ಇವತ್ತು ಉಷಾ ಮತ್ತು ಶ್ರೀನಿವಾಸ್ ಅವರು ಇಲ್ಲಿ ಎರಡು ಧ್ವಜನವೇ, ಭಾರತ ಧ್ವಜ ಮತ್ತು ಆಸ್ಟ್ರೇಲಿಯಾ ಧ್ವಜ ಆರೋಹಣ ಮಾಡಿ ನಮ್ಮ ಭಾರತದ 79ನೇ ಸ್ವತಂತ್ರ ದಿನವನ್ನು ಆಚರಿಸಿದ್ದಕ್ಕೆ ನಿಮ್ಮ ಅನಿಸಿಕೆ ಏನು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದನ್ನು ಉಷಾ ಮತ್ತು ಶ್ರೀನಿವಾಸ್ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಯಾವಾಗಲೂ ಉತ್ಸಾಹಿಗಳಾಗಿ ಇದರಲ್ಲಿ ಭಾಗವಹಿಸ್ತೀವಿ. ನಮಗೆ ಒಂಥರ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಭಾರತದಲ್ಲಿ ಮಾಡೋದು ನಮಗೆ ಅದರಿಂದ ಅಷ್ಟೊಂದು ಮಿಸ್ ಆಗಲ್ಲ. ಸೊ ನಾವು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ನ್ಯಾಷನಲ್ ಆ್ಯಂಥಮ್ಮು, ದೇಶಭಕ್ತಿ ಗೀತೆಗಳೆಲ್ಲ ಹೇಳಿ ಬಹಳ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ಉಷಾ ಮತ್ತು ಶ್ರೀನಿವಾಸ್ಗೆ ನಾವು ವಂದನೆಗಳನ್ನು ಹೇಳಬೇಕು. ಮತ್ತೆ ಹೇಳಿ ಗೋಪಿ. ಅದೇ ಅವರು ಗೀತಾ ಅವ್ರು ಹೇಳ್ದಂಗೆ ಎಲ್ಲೋ ಇಂಡಿಯಾದಲ್ಲಿ ಮಾಡ್ತಾರೆ, ಇದ್ರಲ್ಲಿ ಮಾಡ್ತಾರೆ, ನಮಗೆ ಆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಒಂದು 3-4 ವರ್ಷದಿಂದ ಉಷಾ ಶ್ರೀನಿವಾಸ್ ಅವರು ಅವ್ರ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅದು ತುಂಬ ಪ್ರೈವೇಟಾಗಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಫ್ರೆಂಡ್ಸ್ ಸಮುದಾಯ ಎಲ್ಲ ಸೇರಿಕೊಂಡು ಇದು ದೇಶಗೀತೆಗಳನ್ನೆಲ್ಲ ಹಾಡಿ, ನ್ಯಾಷನಲ್ ಆ್ಯಂಥಮ್, ಇಂಡಿಯನ್ನು ಆಸ್ಟ್ರೇಲಿಯನ್ ನ್ಯಾಷನಲ್ ಆ್ಯಂಥಮ್ ಎಲ್ಲ ಹಾಡಿ ಭಾಳ ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿ ಇಯರು. ಇಟ್ಸ್ ವೆರಿ ಗುಡ್. ನಮ್ಮ ಧನ್ಯವಾದಗಳು ಶ್ರೀನಿವಾಸ್ ಮತ್ತು ಉಷಾ ಅವರಿಗೆ. ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ ಉಮಾ ಸುರೇಶ್ ಅವರು. ನಿಮಗೇನು ಅನಿಸುತ್ತೆ, ಇವಾಗ ತಾನೇ ನಾವು ಧ್ವಜ ಅವರೋಹಣ ಮಾಡಿ ಭಾರತದ ಮತ್ತು ಆಸ್ಟ್ರೇಲಿಯಾದ ಧ್ವಜವನ್ನು ಹಾರಿಸಿ ಭಾರತದ 79ನೇ ಸ್ವತಂತ್ರ ದಿನವನ್ನು ಆಚರಿಸೋದ್ರಿಂದ ನಿಮ್ಮ ಭಾವನೆಗಳೇನು? ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಈ ಥರ ದಿವಸಗಳು ನಾವು ಇಷ್ಟರ ಮಟ್ಟಿಗೆ ಈ ಊರಿಗೆ ಬಂದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿದೆಯಲ್ಲ, ಈ ಒಂದು ಆಪರ್ಚುನಿಟಿಗೆ ತುಂಬಾ ವಿಶೇಷ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಕಲ್ಪಿಸ್ಕೊಟ್ಟಿರೋ ಉಷಾ ಶ್ರೀನಿವಾಸ್ ಅವ್ರಿಗೂ ನನ್ನ ಅನೇಕ ಧನ್ಯವಾದಗಳು. ಆ್ಯಂಡ್ ನಮ್ಮೆಲ್ಲರ ಜೊತೆ ಎಲ್ಲ ಲೈಕ್ ನೀವು ಆ್ಯಂಡ್ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿರೋದು ತುಂಬ ಖುಷಿಯಾಗಿದೆ. ಬ್ಯೂಟಿಫುಲ್ ಡೇ ಇನ್ ನಮ್ಮ ಸಿಡ್ನಿ. ಅಲ್ಲ, ನಾನೊಂದು ನೋಡಿದ್ದು ನಮ್ಮ ಎಲ್ರಿಗೂ ಸ್ವಲ್ಪ ಸಂತೋಷ ತಂದಿದ್ದೇನು ಅಂತಂದರೆ, ನೀವು ಆಸ್ಟ್ರೇಲಿಯಾದ ರಾಷ್ಟ್ರಗೀತನ ಬಹಳ ಸುಂದರವಾಗಿ ಹಾಡಿದ್ರಿ. ಬೇರೆಯವರು ನಾವಿನ್ನೂ ಅಷ್ಟೊಂದು ಕಲ್ತಿಲ್ಲ, ಅಷ್ಟೊಂದು ನಿಮ್ಮ ಥರ
ಹೇಳೋದಕ್ಕೆ. ನೀವು ಆಸ್ಟ್ರೇಲಿಯಾದ ಮೇಲಿನ ಈ ಪ್ರೀತಿ ನಿಮಗೆ ಹೇಗೆ ಹೆಚ್ಚಾಗ್ತಾ ಬಂತು? ನನಗೆ ಯಾಕೆ ಇಷ್ಟೊಂದು ನಾನು ಆಸ್ಟ್ರೇಲಿಯಾ ಮೇಲೆ ನನ್ನ ಪ್ರೀತಿ ವಿಶ್ವಾಸನ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗತ್ತೆ. ನನ್ನ ಇಲ್ಲಿ ಆಸ್ಟ್ರೇಲಿಯನ್ ಸ್ನೇಹಿತರು ಕೂಡ ನನ್ನ ಇಲ್ಲಿನ ಸ್ಪೋರ್ಟ್ಸ್ ಬಗ್ಗೆ ಲೈಕ್ ಕ್ರಿಕೆಟ್ ಅಂತೂ ಖಂಡಿತ ಇಂಡಿಯಾಯಿಂದ ಬಂದಿರೋದೆ, ಬಟ್ ಇಲ್ಲಿ ಲೋಕಲ್ ಸ್ಪೋರ್ಟ್ಸು ಲೈಕ್ ರಗ್ಬಿ ಲೀಗ್ ಅದೆಲ್ಲನೂ ನನಗೆ ಅಷ್ಟೇ ಇಷ್ಟ. ಆ್ಯಂಡ್ ಟೆನ್ನಿಸ್ಸು ಸರಿಯೇ ಸರಿ. ಹಾಗಾಗಿ ಅವರೆಲ್ಲ ಯು ಆರ್ ಮೋರ್ ಆಸಿ ದ್ಯಾನ್ ಅಜುಮಾ ಅಂತ ಹೇಳೋ ಅಷ್ಟ್ರ ಮಟ್ಟಿಗೆ ನಾನು ಆಸಿ ಆಗಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ನಂಗೆ ಐ ಆಮ್ ಆಲ್ಸೋ ವೆರಿ ಪೇಟ್ರಿಯಾಟಿಕ್. ನನಗೆ ಹೆಂಗೆ ನಮ್ಮ ಜನಗಣಮನ ಎಷ್ಟು ಭಕ್ತಿಯಿಂದ ಹೇಳ್ತೀನೋ ನಂಗೆ ಆಸ್ಟ್ರೇಲಿಯನ್ ನ್ಯಾಷನಲ್ ಆಂಥಮೂ ಅಷ್ಟೇ ಭಕ್ತಿಯಿಂದ ಹೇಳ್ತೀನಿ. ಆ್ಯಂಡ್ ನಂಗೆ ಹೇಳಕ್ಕೆ ಇಷ್ಟನೂ. ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್. ಆ್ಯಂಡ್ ಈ ಊರಿಗೆ ಬಂದು ನಾವೆಲ್ಲ ಇಷ್ಟರ ಮಟ್ಟಿಗಿರೋದು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಬೋತ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ನಟರಾಜ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಈಗ ನಮ್ಮ ಜೊತೆ ಮಾತಾಡೋಕೆ ಒಪ್ಕೊಂಡಿದ್ದಾರೆ ಮುಕುಂದ್ ಕುಲಕರ್ಣಿ ಅವರು ಮತ್ತು ರಂಜನಾ ಕುಲಕರ್ಣಿ ಅವರು. ನಿಜವಾಗ ನಾನೇನು ಕ್ರೆಡಿಟ್ ತಗೋತಾ ಇಲ್ಲ, ಉಷಾನೇ ಸ್ಟಾರ್ಟ್ ಮಾಡಿದ್ದು. ಸಿನ್ಸ್ ಲಾಂಗ್ ಟೈಮ್ ಉಷಾ ಈಸ್ ಆರ್ಗನೈಸಿಂಗ್ ಆಲ್ ದಿಸ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್ ಆ್ಯಂಡ್ ಅವರ ಇದು ಆರ್ಗನೈಸ್ ಮಾಡೋದಕ್ಕೆ ತುಂಬ ಎಂಜಾಯ್ ಮಾಡ್ತೀವಿ. ಅಲ್ಲ 79th ಇದು ಅಂದರೆ ನೀವೇ ಹೇಳಿ, ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ದ ಇಂಡಿಯನ್ಸು. ನಮಗೆ ವಿ ಆರ್ ಆಲ್ ವೆರಿ ಹ್ಯಾಪಿ ಟು ಪಾರ್ಟಿಸಿಪೇಟ್. And every year we are coming here to do the ಧ್ವಜಾರೋಹಣೆ. ಆದರೂ ನೀವು ಇಲ್ಲಿಗೆ ಬಂದ್ರಿ ಮುಕುಂದ್, ಆಸ್ಟ್ರೇಲಿಯಾ ಸಿಟಿಸನ್ಶಿಪ್ ತೊಗೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗಾದರೂ ಸಹ ಭಾರತದ ಮೇಲಿನ ಪ್ರೀತಿ ಅಷ್ಟೊಂದು ಉಕ್ಕಿ ಹರಿತಾ ಇದೆಯಲ್ಲ, ಹೇಗೆ? ಅದು ಇಲ್ಲಿ ಬಂದ ಮೇಲೆ ಮತ್ತಷ್ಟು ಹೆಮ್ಮೆ ಅನಿಸುತ್ತೆ ನಮಗೆ ಇಲ್ಲಿ. ಮತ್ತು ಎಸ್ಪೆಷಲಿ ಇದು ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ಇಟ್ಸ್ ಸಮಥಿಂಗ್ ಸ್ಪೆಷಲ್. ನಮಗೆ ಅದು ಹಳೆ ನೆನಪೆಲ್ಲ ಬರುತ್ತೆ. ಆಮೇಲೆ ದೇಶದ ಉದ್ಧಾರ ಆಗ್ತಾ ಇರೋದನ್ನ ಕೇಳಿ ಮತ್ತಷ್ಟು ನಮ್ಗೆ ಹೆಮ್ಮೆ ಅನಿಸುತ್ತೆ. ವಿ ಆರ್ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ಸ್. ನನ್ನ ಜೊತೆ ಹೇಗಿದ್ದಾರೆ ಉಮಾ ಕಟ್ಟಿಯವರು, ರಾಜೀವ್ ಕಟ್ಟಿಯವರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ನಮ್ಮ ದೇಶದಿಂದ ನಾವು ದೂರ ಇದ್ದೀವಲ್ಲ, ಅಲ್ಲಿ ಈಗ ಇಲ್ಲಿ ನಮಗೆ ಇಲ್ಲಿಯವರಾಗಿ ಬಹಳ ವರ್ಷದಿಂದ ಇಲ್ಲಿದ್ದು ಅವರು ಇನ್ನೂ ಭಾರತದ ಸ್ವಾತಂತ್ರ್ಯ ದಿನಾಚರಣೆನ ಇಷ್ಟು ಚೆನ್ನಾಗಿ ಆಚರಿಸ್ತಾರೆ ಅಂತ ನಮ್ಗೆ ತುಂಬಾ ಸಂತೋಷ. ಅದರಲ್ಲಿ ಭಾಗವಹಿಸ್ಲಿಕ್ಕೆ ನಮ್ಮನ್ನೆಲ್ಲ ಒಟ್ಟುಗೂಡಿಸ್ತಾರೆ, ಅದು ಮತ್ತೂ ಸಂತೋಷದ ವಿಷಯ. ಅವರು ಕೇವಲ ಭಾರತದ ಒಂದೇ ಅಲ್ಲ, ನಮ್ಮ ಕೆಲಸದ ಸಲುವಾಗಿ ನಾವಿಲ್ಲಿ ಬಂದಿದ್ದೇವೆ, ನಮ್ಮ ಜನಜೀವನ ಇಲ್ಲಿದೆ ಈಗ. ಹಾಗಾಗಿ ಅವರು ಆಸ್ಟ್ರೇಲಿಯಾದ ಫ್ಲಾಗ್ ಅನ್ನು ಧ್ವಜನೂ ಕೂಡ ಆರೋಹಣ ಮಾಡಿ ಅವರ ನ್ಯಾಷನಲ್ ಆಂಥಮ್ ಹೇಳಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾರೆ. ಜನವರಿ 26ಕ್ಕೂ ಮಾಡ್ತಾರೆ, ಮತ್ತೆ ಆಗಸ್ಟ್ 15ಕ್ಕೂ ಮಾಡ್ತಾರೆ. ತುಂಬ ಸಂತೋಷ. ಆದರೆ ನಿಮ್ಗೇನು ಅನ್ನಿಸ್ತು ರಾಜು? ಭಾಳ ಚಲೋ ಅನ್ನಿಸ್ತು. ಇದು ಎಲ್ಲರೂ ಕೂಡಿ ಈಗ ಇಂಡಿಯನ್ ಫ್ಲಾಗ್ಗೆ ಹಿಂಗೆ ರೆಸ್ಪೆಕ್ಟ್ ಕೊಡೋದು ಆ್ಯಂಡ್ ಸಿಂಗಿಂಗ್ ಅದು ನ್ಯಾಷನಲ್ ಆ್ಯಂಥಮ್ ಭಾಳ ಚಲೋ ಅನ್ನಿಸ್ತು. ಆ್ಯಂಡ್ ಇಟ್ ಫೀಲ್ಸ್ it reminds of our own beloved country at this time. And it's a great day and honor for us today. ಆದರೂ ನೀವೆಲ್ಲ ಬಂದು ನೀವು ಆಸ್ಟ್ರೇಲಿಯನ್ ಸಿಟಿಸನ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ, ನೀವು ಸಹ. ಆದರೂ ಸಹ ನಮ್ಮ ಭಾರತದ ಮೇಲಿನ ಒಲವೇನು ಕಮ್ಮಿ ಆಗಿಲ್ಲ. ಆದರೂ ಭಾರತ ಮತ್ತು ಆಸ್ಟ್ರೇಲಿಯಾ ಎರಡರದ್ದು ಒಲವು ಇದೆ ಅಂತ ಅನ್ಸುತ್ತೆ ನನಗೆ. ಹೇಗದು ನೋಡಿ, ನಾವು ನಮ್ಮ ದೇಶ ನಾವು ಅಂದರೆ ಒತ್ತಾಯಪೂರ್ವಕವಾಗಿ ಬಿಟ್ಟಿದ್ದಲ್ಲ, ನಮ್ಮ ಇದರಿಂದ ಸ್ವಯಂ ಪ್ರೇರಣೆಯಿಂದ ಬಿಟ್ಟಿದ್ದು. ನಾವು ದೇಶ ಎಲ್ಲೋ ದಬ್ಬಾಳಿಕೆ ಇದ್ದಲ್ಲಿ ಅಂತಲ್ಲಿಂದೆಲ್ಲ ಬಂದವರಿಗೆ ದೇಶ ಮರ್ತು ಬಿಡ್ಬೋದು, ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಬಿಡ್ತಾರೇನೋ. ಆದರೆ ನಾವು ನಮ್ಮ ಸ್ವಂತ ವಿಚಾರದಿಂದ ಒಂದು ಉದ್ಯೋಗದ ಇದರಿಂದ ಕಾರಣದಿಂದ ಆಗಿರ್ಬೋದು ಅಥವಾ ನೌಕರಿ ಕಾರಣದಿಂದ ಆಗಿರ್ಬೋದು ದೇಶ ಬಿಟ್ಟು ಬಂದವರಿಗೆ ನಮ್ಮ ದೇಶದ ಮೇಲೆ ತುಂಬ ಅಭಿಮಾನ, ತುಂಬ ಪ್ರೀತಿ ಇರುತ್ತೆ. ಮಕ್ಕಳು ತವ್ರ ಮನೆ, ಹೆಣ್ಮಕ್ಳು ತವ್ರ ಮನೆಗೆ ಹೋದಂಗೆ ಅದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ. ಮತ್ತು ನಮ್ಮಲ್ಲಿ ಚಿಕ್ಕವರಿಂದ ನಾವು ಶಾಲಾ ಕಾಲೇಜಿಂದ ಮನೆ ವಾತಾವರಣದಲ್ಲಿ ಎಲ್ಲ ದೇಶಭಕ್ತಿಯನ್ನು ತುಂಬ ನಮಗೆ ಕೊಟ್ಟು ಬೆಳೆಸಿದ್ದಾರೆ. ಹಾಗಾಗಿ ಅದು ನಾವು ಸಾಯೋವರೆಗೂ ನಮ್ಮ ದೇಶಭಕ್ತಿ ನಮ್ಗೆ ಇದ್ದೇ ಇರುತ್ತೆ.
ಇಲ್ಲಿಗೆ ಬಂದು ನಾವಿಲ್ಲಿ ವ್ಯವಸಾಯ ಮಾಡಿಕೊಂಡು ನೌಕರಿ ಮಾಡ್ಕೊಂಡು ಇರೋವಾಗ ಇದು ನಮಗೆ ನಮ್ಮ ಜನಜೀವನಕ್ಕೆ ನಮಗೆ ಸಹಾಯ ಮಾಡಿದೆಯಲ್ಲ, ಅದಕ್ಕಾಗಿ ಇದ್ರ ಬಗ್ಗೆನೂ ನಮ್ಗೆ ಗೌರವ ಇದೆ, ಈ ದೇಶದ ಬಗ್ಗೆನೂ. ಹಾಗಾಗಿ ನಾವು ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಇದನ್ನು ಇಂಡಿಪೆಂಡೆನ್ಸ್ ಅಲ್ಲ ರಾಷ್ಟ್ರೀಯ ದಿನನೂ ತುಂಬ ಆಸಕ್ತಿಯಿಂದನೇ ಆಚರಿಸ್ತೇವೆ. ಅವರು ಉಷಾ ಮತ್ತು ಶ್ರೀನಿವಾಸ್ ಅವರು ಅದನ್ನು ಎರಡನ್ನೂ ಸಮ್ಮಿಳನ ಮಾಡ್ಕೊಂಡು ಮಾಡ್ತಾರೆ. ಅದು ಒಂದು ಒಳ್ಳೇದೇ ಅನ್ಸುತ್ತೆ ನನಗೆ. ನಾವು ನಮ್ಮ ದೇಶನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ತಾಯ್ನಾಡು ಹೌದು, ತಾಯ್ನಾಡು ತವ್ರ ಮನೆ. ಸರಿ, ಆದ್ರೆ ನಿಮಗೆ ರಾಜೀವ್, ನೀವು ಬಿಟ್ಟು ಬಂದ್ರಿ ಇಷ್ಟು ವರ್ಷಗಳು, ಸುಮಾರು ಎಷ್ಟು ವರ್ಷ ಆಯ್ತು ನೀವು 35 years ತನಕ ಆಯ್ತು. ಅಲ್ಲಿ 35 ವರ್ಷದಿಂದ ನೀವು ಬಿಟ್ಟು ಬಂದಿದ್ದು, ಈಗ ನಿಮಗೆ ಇಲ್ಲಿ ಜನಜೀವನ ಇಲ್ಲಿ ನಡೆದಿದ್ದು, ಇಲ್ಲೇನೆ ನಿಮ್ಮ ವಾಸ ಆಗಿರೋದ್ರಿಂದ ಮತ್ತೆ ನಾವು ಯಾಕೆ ಬಿಟ್ಟು ಬಂದೆ ಅನ್ನುವಂಥ ಭಾವನೆ ನಿಮಗೆ ಯಾವಾಗಾದ್ರು ಬಂತ? ಅದು ಯಾವತ್ತೂ ಇರುವುದೇ, ಯಾಕೆ ನಮ್ಮದು ದೇಶ ಬಿಟ್ಟು ಬಂದ್ವಿ. ಆ್ಯಂಡ್ ಬಟ್ ಅದು ಹೇಳ್ತಾರಲ್ಲ, ಯು ಕ್ಯಾನ್ ಟೇಕ್ ಇಂಡಿಯನ್ ಔಟ್ ಆಫ್ ಇಂಡಿಯಾ ಬಟ್ ಯು ಕ್ಯಾನಾಟ್ ಟೇಕ್ ಇಂಡಿಯನ್ನೆಸ್ ಔಟ್ ಆಫ್ ಇಂಡಿಯನ್ಸ್. ಅಂದರೆ ನಮ್ಮ ಕಲ್ಚರು, ನಮ್ದು ಲವ್ ಫಾರ್ ಇಂಡಿಯಾ, ಆಮೇಲೆ ನಮ್ಮದು ಅದು ಜೆನೆಟಿಕ್ ಕೋಡ್ನಾಗೆ ನಮ್ಮ ಇಂಡಿಯನ್ನೆಸ್ ಅದ. ಸೊ ದ್ಯಾಟ್ ವೇ ಅದು ಅನ್ನಿಸ್ತದೆ ದಟ್ ಅದು ಇಂಪಾಸಿಬಲ್ ಅದ ಮರೆಯೋದು ಅವರ್ ಕಲ್ಚರ್ ಆ್ಯಂಡ್ ಅವರ್ ವೇರ್ ವಿ ಹ್ಯಾವ್ ಕಮ್ ಫ್ರಾಮ್, ವೇರ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ವರ್ ಬಾರ್ನ್, ವೇರ್ ಅವರ್ ಪೇರೆಂಟ್ಸ್ ವರ್ ಬಾರ್ನ್. ಸೊ ದಟ್ ಅದು ಏನಂತಾರೆ, ದಟ್ ಅಟ್ಯಾಚ್ಮೆಂಟ್, ಡೀಪ್ ಅಟ್ಯಾಚ್ಮೆಂಟ್ ಆಲ್ವೇಸ್ ಇರುವುದೇ. ಬಹಳ ಸುಂದರವಾಗಿ ಮಾತಾಡಿದ್ರಿ ಇಬ್ರು, ಧನ್ಯವಾದಗಳು. ಬಹಳನೇ ಚೆನ್ನಾಗಿ ಹೇಳಿದ್ರು. ಉಮಾಕಟ್ಟಿ ಅವ್ರು ಹೇಳ್ದಂಗೆ ನಾವು ನಮ್ಮ ದೇಶನ, ಭಾರತನ ಬಿಟ್ಟು ಬಂದಿದ್ದು ನಮ್ಮ ಆಯ್ಕೆ ಅದು. ಸೊ ನಾವು ತವರ ಮನೆಗೆ ಹೋಗೋ ಥರನೇ ಅಂತ. ಸೊ ಈಗ ಭಾಗ 2 ಕೇಳೋಣ. ಈಗೊಂದು ಸ್ಪಾನ್ಸರ್ ಸಂದೇಶ ಕೇಳ್ಬಿಟ್ಟು ಕಾರ್ಯಕ್ರಮನ ಮುಂದುವರಿಸ್ತೀವಿ. Unsure which drone is the right solution for you, or you need a drone for an upcoming aerial shoot? Anoid has you covered with our easy rental service from daily to monthly hire and store locations around Australia. There is nothing holding you back from getting an Anoid drone you require up in the air. Yes, you can soar beyond boundaries into a new era of possibilities through station sponsor Anoid Drone Services. For all inquiries, including rentals, go to info@Anoid, that's enord.com.au. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organizations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Willandra House, an 1840s Georgian home, has displays of memorabilia of the Ryde District's history from its origins. Owned and maintained by the Ryde City Council, the restored building was opened in 1980 and is home to the Ryde District Historical Society. Explore the house and its views over the Parramatta River and watch the Society's movie on the district through the years. You can also see displays and browse the archives. Find out how your street looked in the past. Willandra House is located at 770 Victoria Road, Ryde, and is open to the public on the third Sunday of each month from 11 a.m. to 2 p.m. from March to November. For further information, you can email rdhs1@bigpond.com. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಹಾಗೂ ಶ್ರೀಮತಿ ಉಷಾ ಶ್ರೀನಿವಾಸ್ ಅವರ ಮನೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದರ್ಶನ ಭಾಗ 2 ಕೇಳೋಣ. ಅದಕ್ಕೆ ಈಗ ಮತ್ತು ಒಪ್ಕೊಂಡಿರೋರು ರಾಧಿಕಾ ಮತ್ತು ಮೋಹನ್ ಕುಲ್ಹಳ್ಳಿ ಅವರು. ಮೊದಲನೇದಾಗಿ ಹೇಳಿ, ನಿಮಗೇನು ಅನ್ನಿಸ್ತು ಈಗ ತಾನೇ ಧ್ವಜಾರೋಹಣ ಮಾಡಿ ಭಾರತದ 79ನೇ ಸ್ವತಂತ್ರ ದಿನವನ್ನು ನಾವು ಆಚರಿಸಿದ್ವು. ನೀವು ಇದಕ್ಕೆ ನಿಮಗೆ
ಉಷಾ ಮತ್ತು ಶ್ರೀನಿವಾಸ್ ಅವರು ಇದನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ನಿಮ್ಗೇನು ಅನ್ನಿಸ್ತು ಅದರಿಂದ? Happy India Independence Day to all. I feel so proud to celebrate India Independence Day to our very close friends Usha and Srinivas residents, and wishing the nation continued progress, peace, and very proud to be here today with celebrating with all the friends. Jai Hind. Okay, I'm Mohan Kulhalli. This day reminds me of my younger time when I was in a small village in the northern Karnataka, and early morning at 7:30 we used to go marching on the street, singing all the patriotic songs like Jana Gana Mana and all the songs, Sare Jahan Se Acha. It all brings back all those old memories of 1950s. From that time, if I consider and look at India today, what a great, amazing, miraculous development that has happened in India in all walks of life. And it is progressing very well. And I wish on this Independence Day that we will all be a very developed country by 2047, as Prime Minister Modi says. Thank you. ಬಹಳ ಧನ್ಯವಾದಗಳು ರಾಧಿಕಾ ಮತ್ತು ಮೋಹನ್. Thank you. ನಮ್ಮ ಜೊತೆ ಇವತ್ತು ಕೂತ್ಕೊಂಡು ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ ಸೀತಾ ಕೇಶವ ಅವರು. ಸೀತಾ, ನೀವು ಈಗ ತಾನೇ ಧ್ವಜಾರೋಹಣ ನೋಡಿದ್ರಿ. ಉಷಾ ಮತ್ತು ಶ್ರೀನಿವಾಸ್ ಭಾರತದ ಮತ್ತು ಆಸ್ಟ್ರೇಲಿಯಾದ 2 ಧ್ವಜವನ್ನು ಅವರೋಹಣ ಮಾಡಿ ಭಾರತದ 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ವು. ಅದರಿಂದ ನಿಮ್ಗೇನು ಅನ್ಸುತ್ತೆ? ಅದು ಹೊರಗಡೆಗೆ ಬಂದು ನಾವು ಸಿಡ್ನಿನಲ್ಲಿ ಮಾಡ್ತಾ ಇರೋದು. ತುಂಬಾ ಸಂತೋಷ ಆಗುತ್ತೆ ನಟರಾಜ್. ಅದರಲ್ಲೂ ಇಲ್ಲಿ ನಮಗೆ ತುಂಬಾ ಬೇಕಾದವ್ರ ಆಪ್ತರು ಉಷಾ ಶ್ರೀನಿವಾಸ್ ಅವ್ರ ಮನೆಯಲ್ಲೇನೆಯ 2 ಆಸ್ಟ್ರೇಲಿಯಾ ಮತ್ತೆ ಭಾರತದ್ದು ಆ ಧ್ವಜಾರೋಹಣ ನೋಡೋದು, ಆ ಸಮಾರಂಭದಲ್ಲಿ ಭಾಗವಹಿಸೋ ನಮಗೊಂದು ಅವಕಾಶ ಸಿಗ್ತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು ಅಂತ ನಾನು ತುಂಬ ಹೃದಯದಿಂದ ಹೇಳ್ತಾ ಬರ್ತಾ ಇದ್ದೀನಿ. ಹಾಗೆಯೇ ನಾನೀಗ ಸುಮಾರು 3 ವರ್ಷದಿಂದ ನಮ್ಮ ಸ್ಟ್ರಾತ್ಫೀಲ್ಡ್ ಕೌನ್ಸಿಲ್ ಅಲ್ಲೂ ಕೂಡ ಧ್ವಜಾರೋಹಣ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ ಅಲ್ಲಿಗೂ ಹೋಗಿದ್ದೆ, 8:00 ಅವರಲ್ಲಿ ಮಾಡಿದ್ರು. ಅವರು ಅದೇ ಹೇಳಿದ್ರು, ಸ್ಟ್ರಾತ್ಫೀಲ್ಡ್ ಇಸ್ ದ ಫಸ್ಟ್ ಒನ್, ವಿ ಆರ್ ಡೂಯಿಂಗ್ ದ ಫ್ಲಾಗ್ ಹಾಯಿಸ್ಟ್ ಅಂತ ಅಲ್ಲಿ ಅವರು ಹೇಳಿದ್ರು. ಅದು ತುಂಬ ಖುಷಿ ಆಯಿತು. ಇವತ್ತಿನ ದಿವಸದಂತೂ August 15 ಅನ್ನೋದಂತೂ ಬಹಳ ದೊಡ್ಡ ಸಮಾರಂಭದ ದಿನ ಅಂತಾನೆ ನಾನು ಹೇಳ್ತೀನಿ. ಇವ್ರ ಮನೆಗೆ ಬರೋದಂತೂ ಇಲ್ಲಿ ನಮಗೆ ಬೇಕಾದವರೆಲ್ಲ ಬೆಂಗಳೂರು ಮೈಸೂರಿನವ್ರು ಬಂದಿರೋರ್ಗಳೇ ಎಲ್ಲ ಹಳೆಯ ಸ್ನೇಹಿತರುಗಳನ್ನೆಲ್ಲ ಮೀಟ್ ಮಾಡ್ಬೋದು. ಹಾಗೆ ಇವರಿಬ್ಬರೂ ಉಷಾ ಶ್ರೀನಿವಾಸ್ ಇಷ್ಟೊಂದು ಮುತುವರ್ಜಿಯಿಂದ ನಡೆಸ್ತಿದಾರಲ್ಲ, ಇದನ್ನು ನಾವು ತುಂಬ ಅವ್ರಿಗೆ ನಮ್ಮನ್ನೆಲ್ಲ ಕರೆದು ಮಾಡ್ತಾ ಇರೋದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಅವ್ರಿಗೆ ಹೇಳ್ತೀನಿ. ಹಾಗೆ ಸಿಡ್ನಿ ಕನ್ನಡವಾಣಿ ನೀವು ನನಗೊಂದು ಅವಕಾಶ ಕೊಟ್ಟು ಮಾತಾಡೋಕ್ಕೂ ಹೇಳಿರೋದ್ರಿಂದ ಎಲ್ಲ ಅದೇನೆ ಉಷಾ ಹೇಳ್ತಾ ಇದ್ರು, ನೀವು 3 ವರ್ಷನೂ ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ಬರ್ತೀರಾ ಅಂತ ತಂದ್ಬಿಟ್ಟು ಬಹಳ ಅದೇನೆ ನನಗೂ ತ್ರಿಜ ನಮ್ಮ ರಂಗ ಬಾವುಟದಕ್ಕೆ ಒಂಥರ ಮರ್ಯಾದೆ ಅಂತ ನನ್ನ ಕೇಳಿ ಏನಾಗತ್ತ ಅಂತ ಅದೊಂದು ಟ್ರೈ ಮಾಡ್ತಾ ಇದ್ದೀನಿ. ಈ ಸತಿ ಸ್ವಲ್ಪ ಚೆನ್ನಾಗೇ ಬಂದಿದೆ. ಹೋಸತಿ ಇದೆಲ್ಲ ಅಷ್ಟೊಂದು ಬರಲಿಲ್ಲ. 2 ಬಣ್ಣ ಒಂಥರ ಎಲ್ಲ ಒಂದಕ್ಕೊಂದು ಮರ್ಜ್ ಆಗ್ಬಿಟ್ಟಿತ್ತು. ಹೌದು, ಬಾವುಟದ ಬಣ್ಣದಲ್ಲಿ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಬಿಳಿದು ಇನ್ನೂ ಸ್ವಲ್ಪ ಎತ್ತಿ ಕಾಣಿಸ್ಬೇಕಾಗಿತ್ತು. ಹಾಗೆ ಹಸಿರು ಬಣ್ಣ ಬಹಳ ಎತ್ತಿ ಕಾಣಿಸೋ ಹಾಗೆ ತುಂಬಾ ಚೆನ್ನಾಗಿದೆ. ಅದೊಂದು ನಂಗೆ ತುಂಬಾ ಖುಷಿಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಧನ್ಯವಾದಗಳು ಸೀತಾ. ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಮಾತಾಡೋಕೆ ಒಪ್ಕೊಂಡಿದ್ದಾರೆ ವೀಣಾ ಮತ್ತು ನರಸಿಂಹ ಕೌಶಿಕ್ ಅವರು. ಧ್ವಜಾರೋಹಣ ಮಾಡಿದಾಗ ಆಗಸ್ಟ್ 15 ಅಥವಾ ಜನವರಿ 26 ನಾವು ಸ್ಕೂಲಲ್ಲಿದ್ದಾಗ ಯಾವಾಗಲೂ ಪ್ರತಿ ವರ್ಷನೂ ತಪ್ಪದೆ ಹೋಗಿ ಅಟೆಂಡ್ ಮಾಡ್ತಾ ಇದ್ವಿ. ಉಷಾ ಮನೆಯಲ್ಲಿ ಮಾಡೋದು ಇವಾಗ ಒಂಥರ ಇಟ್ ಜಸ್ಟ್ ರಿಮೈಂಡ್ಸ್ ಮೀ ಆಫ್ ಆ ದಿನಗಳದು. ನಾನು ಇವತ್ತು ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ ಅಂತ ನಾವು ನನಗೆ ಬಹಳ ಸಂತೋಷ ಆಯ್ತು. ಅದು ಯಾವಾಗಲೂ ನಂದು ತಲೆಯಲ್ಲಿ ಒಂಥರ ಗುನ್ಗುನ್ಸುತ್ತೆ. ಎಸ್ಪೆಷಲಿ ಸ್ವಾತಂತ್ರ್ಯ ದಿನಾಚರಣೆ, ಆಮೇಲೆ ಗಣರಾಜ್ಯೋತ್ಸವ ಆ ಥರ ನಮ್ಮ ದೇಶದ ಯಾವುದೇ ಇದಾದ್ರೂ ಧ್ವಜದ ಭಕ್ತಿ, ಧ್ವಜದ ಶಕ್ತಿ ನಮ್ಮ ಭಕ್ತಿ ಅಂತ ಅದು ಯಾವಾಗಲೂ ನನಗೆ ತುಂಬ ಅನಿಸುತ್ತೆ ಅದ್ರ ಬಗ್ಗೆ. ಸೊ ಪ್ರತಿ ಸಲನೂ ಆದಷ್ಟು ನಾನು ಉಷನ್ ಮನೆಯಲ್ಲಿ ಇದ್ದಾಗ ಇದನ್ನು ಈ ಅವಕಾಶನ ತಪ್ಪಿಸ್ಕೊಳ್ಳಲ್ಲ, ಬಂದುಬಿಟ್ಟು ಎಷ್ಟೇ ಇದಾದ್ರೂ ಅಟೆಂಡ್ ಮಾಡಿಬಿಟ್ಟು ಐ ಎಂಜಾಯ್ ಇಟ್. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ನರಸಿಂಹ, ನಿಮಗೇನು ಹೇಳ್ತದೆ ಹೇಳಿ. ನನಗನ್ಸೋದು ದೇರ್ ಇಸ್ ಎ ಫೇಮಸ್ ಸೇಯಿಂಗ್,
you can take an Indian out of India, but not India out of Indian. True to that statement, we have two souls, I would say. We have adopted country, which is amazing, Australia. All our close friends have amazing networking. ಈ ಥರ ಬಂದು ಉಷಾ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೇಕ್ ಇಟ್ ವೆರಿ ಮೆಮೊರಬಲ್. ಆಮೇಲಿಂದ ವೆನ್ ವಿ ಫೀಲ್ ವೆರಿ ಪ್ರೌಡ್ to celebrate India's success in terms of celebrating this special day. ಆಮೇಲೆ economic progress that we are doing. So ಎಲ್ಲ ಸ್ನೇಹಿತರೆಲ್ಲ ಟೆಲಿವಿಷನ್ ಮುಂದೆ they are glued to it, listening to Modi speech. I have never seen so much. Cricket commentary ತರ ಕೇಳ್ತಿದ್ದಾರೆ. I've seen Indian men sitting in front of it sipping whiskey. ಇವತ್ತು ಎಲ್ಲರೂ ಉಷಾ ಅವರು ಒಂದು ಮೈಸೂರು ಪಾಕ್ ಮಾಡಿದ್ದಾರೆ. ಮೈಸೂರು ಪಾಕ್ ಅಲ್ಲ, ಕೊಬ್ಬರಿ ಮಿಠಾಯಿ. ಅದರಲ್ಲಿ ಗ್ರೀನು ಬಾಟಲ್ ಕಲರ್ ಅಲ್ಲಿ ಹಾಕಿದ್ದಾರೆ. ಅದನ್ನೆಲ್ಲ ಮೇಯ್ತಾ ಎಲ್ಲ ಚೆನ್ನಾಗಿ ಮೋದಿ ಇದು ಮಾಡಿ ಚಪ್ಪಾಳೆ ಹೊಡಿದ್ಕೊಂಡು ಕೂತಿದ್ದಾರೆ. ಸೊ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್. ಇವಾಗ ಮಾತಾಡೋದಕ್ಕೆ ಧನ್ಯವಾದಗಳು. ಸಮಯಾಭಾವದಿಂದ ಈ ವಿಶೇಷ ಸಂದರ್ಶನ ಭಾಗ 3 ಹಾಗೂ ಶ್ರೀಮತಿ ರಾಜೇಶ್ವರಿ ಅವರು ಕಳಿಸಿದ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದು ಮಾಹಿತಿ ಮತ್ತು ಸಿಡ್ನಿ ಕೌನ್ಸಿಲೇಟ್ ಆಫೀಸ್ನಲ್ಲಿ ನಡೆದ ಕಾರ್ಯಕ್ರಮ ಬಗ್ಗೆ ಮುಂದಿನ ವಾರ ಪ್ರಸಾರ ಆಗುತ್ತೆ. ಈಗ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್ ಮತ್ತು ರಾಜನ್. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.